ಕಂಪ್ಲೇಂಟ್ ಮಾಡಿದ್ದಾರೆ ಕನ್ನಡಿಗರೇ ನಮಸ್ಕಾರ. ಇಲ್ಲಿ ಬಂದಿರುವಂತಹ KRS ಪಕ್ಷದ ಎಲ್ಲ ಸೈನಿಕರಿಗೂ, ಪದಾಧಿಕಾರಿಗಳಿಗೂ ಹಾಗೂ ರಕ್ಷಣಾ ವೇದಿಕೆಯಲ್ಲಿ ಬಂದಿರುವಂತಹ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು. ಈ ದಿನ ನಾವು ಇಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದಿರೋ ಉದ್ದೇಶ ಏನು ಅಂತಂದ್ರೆ, ಈ KR ಆಸ್ಪತ್ರೆ ಮತ್ತೆ ಚೆಲುವಾಂಬ ಆಸ್ಪತ್ರೆಯಲ್ಲಿ ಸುಮಾರು ಶಿಶು ಮರಣಗಳು ತುಂಬಾ ಆಗ್ತಾನೆ ಇದೆ. ನಾವು ತಿಳಿದ ಮಟ್ಟಿಗೆ ಇಲ್ಲಿ ನಮ್ಮ ಪಕ್ಷದಿರುವಂತ ರಾಜ್ಯ ಉಪಾಧ್ಯಕ್ಷರಾದ ಮಾದೇವಮ್ಮ ಅವರ ಮಗುನು ಕೂಡ ಅಲ್ಲಿ ಈ 6 ತಿಂಗಳಿಂದ ಒಂದು 7 ತಿಂಗಳ ಮಗು ಇದಾಗಿದೆ. ಅದಕ್ಕೂ ಕೂಡ ವೈದ್ಯರ ನಿರ್ಲಕ್ಷ್ಯನೇ ಕಾರಣ. ಆಗ್ಲೂ ಕೂಡ ನಾವು ಹೆಚ್ಚಿನ ಮಟ್ಟದಲ್ಲಿ ಹೋರಾಟ ಮಾಡ್ಬೇಕು ಅಂತ ಇದ್ವು. ಕೆಲವು ಕಾರಣಗಳಿಂದ ಅದು ಆಗ್ಲಿಲ್ಲ. ಈಗ ಮತ್ತೆ ಅದು ಮರುಗಳಿಸ್ತಾನೆ ಇದೆ ಅಲ್ಲಿ ಚೆಲುವಾಂಬ ಆಸ್ಪತ್ರೆಯಲ್ಲಿ. ಮತ್ತೆ ಅಲ್ಲಿ ಏನಾದ್ರು ದುಡ್ಡು ಕೊಟ್ರೆ ಡಾಕ್ಟರ್ ನೋಡೋದು, ಇಲ್ಲಾಂದ್ರೆ ನೋಡಕ್ಕೆ ಹೋಗಲ್ಲ. ಯಾಕಂದ್ರೆ ಅದರ ಅನುಭವ ನಮಗೂ ಆಗಿದೆ. ಹಾಗಾಗಿ ಇದನ್ನ ನಾವು ಹೆಚ್ಚಿನ ಮಟ್ಟಕ್ಕೆ ನಾವು ಜಿಲ್ಲಾಧಿಕಾರಿಗಳಿಗಾಗಿರ್ಬೋದು ಅಥವಾ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ಗೂ ಕೂಡ ಈ 1 ವರ್ಷಗಳಿಂದ ನಾವು ಸುಮಾರು ಮನವಿ ಲೆಟರ್ಗಳನ್ನ ಕೊಟ್ಕೊಂಡೇ ಬರ್ತಾ ಇದೀವಿ. ಆದ್ರೂ ಕೂಡ ಅವರು ನಮ್ಗೆ ಯಾವ್ದು ಇದುವರೆಗೂ ಯಾವುದೇ ಉತ್ತರ ಬಂದಿಲ್ಲ ನಮ್ಗೆ. ಸುಮ್ನೆ ನಾವು ಮನವಿ ಲೆಟರ್ಗಳು ಕೊಟ್ಕೊಳ್ತಿರ್ತೀವಿ, ನಮ್ಗೆ ಅವ್ರು ಉತ್ತರ ಕೊಡದೇನೆ ಬರೀ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ವೈದ್ಯರ ನಿರ್ಲಕ್ಷ್ಯನೋ ಅಥವಾ ಚೆಲುವಾಂಬ ಆಸ್ಪತ್ರೆ ಒಳಗಡೆ ಇರುವಂತ ಅಸಿಸ್ಟೆಂಟ್ ಗೊತ್ತಿಲ್ಲ ನಮ್ಗೆ, ಅಥವಾ ರಾಜಕಾರಣಿಗಳ ಇದಕ್ ಮಾಡ್ತಿದಾರೋ ನಮ್ಗೆ ಏನು ಗೊತ್ತಿಲ್ಲ. ಆದ್ರೂ ಕೂಡ ಇಲ್ಲಿ 6 ತಿಂಗಳಲ್ಲಿ 68 ಮಗು ಮರಣ ಹೊಂದಿದೆ. ಹಾಗಾಗಿ ನಾವು ಇಲ್ಲಿ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಲೆಟರ್ ಕೊಟ್ಟು ಅವರು ಇದ್ರ ಮೇಲೆ ಯಾರು ಇದಕ್ಕೆಲ್ಲ ಕಾರಣವಾಗಿರ್ತಾರೆ ಅವ್ರ ಮೇಲೆ ಕಠಿಣ ಕ್ರಮ ತಗೋಬೇಕು ಅಂತ ನಾವು ಈ ಸಂದರ್ಭದಲ್ಲಿ ನಾವು ಕೇಳ್ಕೊಳಕ್ ಇಷ್ಟಪಡ್ತೀವಿ. ಆದ್ರೆ ಅದನ್ನ ಯಾರು ಈ ಸರಿ ಕಠಿಣ ಕ್ರಮ ತಕೊಳ್ಳಿಲ್ಲ ಅಂದ್ರೆ ನಾವು ರಕ್ಷಣಾ ವೇದಿಕರಾಗ್ಬೋದು, KRS ಪಕ್ಷದವರಾಗಿರ್ಬೋದು, ನಾವು ಜಂಟಿಯಾಗಿ ನಾವು ಕಾರ್ಯಕ್ರಮ ಇದು ಮಾಡಿ ನಾವು ಉಗ್ರವಾಗಿ ನಾವು ಪ್ರತಿಭಟನೆ ಮಾಡಕ್ಕೆ ನಾವು ಈಗ ಎಚ್ಚರಿಕೆ ಕೊಡ್ತಾ ಇದೀವಿ. ನಾವೀಗ ಇದನ್ನ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಮಸ್ಕಾರ. ಹೌದು ಸರ್, ST ಘಟಕದ ರಾಜ್ಯ ಉಪಾಧ್ಯಕ್ಷರು ಮೊಮ್ಮಗು. ನೋಡಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ SC/ST ರಾಜ್ಯ ಘಟಕದ ಉಪಾಧ್ಯಕ್ಷರ ಮೊಮ್ಮಗು ಗಂಡು ಮಗು ಸರ್, ಗಂಡು ಮಗು ನವಜಾತ ಶಿಶು ಅಲ್ಲಿ ಕೂಡ ಸಾವನ್ನಪ್ಪಿದೆ. ಹೌದು ಸರ್. ಬಹುಶಃ ಅವತ್ತೇ ಹೋರಾಟ ಜೋರ್ದಾಗ ಮಾಡ್ಬೇಕಿತ್ತು ಅಂತ ಅನ್ಕೊಳ್ತೀನಿ ನಾನು ಈ ವಿಚಾರದಲ್ಲಿ. ಯಾಕೆ ಇಷ್ಟೊಂದು ಸಾವಾಗ್ತಾ ಇದೆ ಅನ್ನೋದಕ್ಕೆ ಬಹಳ ಮುಖ್ಯವಾದ ಕಾರಣ ಸರ್ಕಾರ ಹೇಳ್ತಕ್ಕಂಥದ್ದು ಮತ್ತೆ ಅಧಿಕಾರಿಗಳು ಹೇಳ್ತಕ್ಕಂಥದ್ದು. ನಮ್ಮಲ್ಲಿ ವೈದ್ಯರಿಲ್ಲ, ನಮ್ಮಲ್ಲಿ ಸಿಬ್ಬಂದಿ ಇಲ್ಲ. ನೋಡಿ, ಮೊನ್ನೆ ಆ ರೋಡ್ ಆಗ್ತಲ್ಲ, ನಮ್ಮ ಬೆಂಗಳೂರು ಹೈವೇ ರೋಡ್ ಟಾರ್ ಹಾಕ್ತಿವಲ್ಲ, ಟಾರ್ಗೆ ಬಿಟುಮಿನ್ ಅಂತ ಹೇಳಿ ಒಂದು ಮೆಟೀರಿಯಲ್ ಅನ್ನ ಬಳಸ್ತಾರೆ. ಬಿಟುಮಿನ್ ಅಂತ ಹೇಳಿ ಇರಾನ್ ಮತ್ತು ಅಮೆರಿಕ ಮಧ್ಯೆ ಯುದ್ಧ ಆಗ್ತಾ ಇದೆ. ನಮ್ಗೆ ಇರಾನ್ ಮೂಲಕ ಆ ಬಿಟುಮಿನ್ ಬರುತ್ತೆ ಟಾರ್ ಮಾಡ್ಲಿಕ್ಕೆ. ಟಾರ್ ಕೂಡ ಆ ಕಡೆಯಿಂದ ಬರುತ್ತೆ. ಟಾರ್ ಸಿಗ್ತಾ ಇಲ್ಲ, ತುಂಬಾ ಕಾಸ್ಟ್ಲಿ ಆಗಿದೆ ಅಂತ ಹೇಳಿ ಸರ್ಕಾರ ಅದಕ್ಕೆ 1 ರಿಂದ 4 ಪಟ್ಟು ರೇಟ್ ಅನ್ನ ಕೊಟ್ಟಿದೆ. ಈಗ ಟಾರ್ ಮಾಡ್ಲಿಕ್ಕೆ ಅವ್ರಿಗೆ ದುಡ್ಡು ಹೆಚ್ಚಾಗಿ ಕಾಂಟ್ರಾಕ್ಟ್ ಕೊಟ್ಟಿದೆ. ಒಂದು ಹಾಸ್ಪಿಟ್ಲ್ಗೆ, ಜೀವ ಉಳಿತಕ್ಕಂಥ ಹಾಸ್ಪಿಟ್ಲ್ಗೆ ಡಾಕ್ಟರ್ ಇಲ್ಲ ಅಂದ್ರೆ ಡಾಕ್ಟರ್ ನೇಮಕ ಮಾಡ್ಬೇಕಿರೋದು ಸರ್ಕಾರದ ಕರ್ತವ್ಯ. ಡಾಕ್ಟರ್ ಇಲ್ಲ ಅಂತ ಕಾರಣ ಕೊಡಕ್ಕಲ್ಲ ನಿಮ್ಮ ನೇಮಕ ಮಾಡಿರೋದು. ನೀವು ನಿಮ್ಗೆ ಲಕ್ಸುರಿ ಕಾರ್ಗಳು ತಕೊಂಡು, ಲಕ್ಸುರಿ ಬಿಲ್ಡಿಂಗ್ಗಳು ತಕೊಂಡು ಲಕ್ಸುರಿಯಾಗಿ ಬದುಕಿ ಅಂತಲ್ಲ ಸ್ವಾಮಿ ನಿಮ್ಗೆ ನಾವು ಅಧಿಕಾರ ಕೊಟ್ಟಿರೋದು. ನಿಮ್ಗೆ ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ನಾವು ಜನಸಾಮಾನ್ಯರಿಗೆ ಏನು ಆರೋಗ್ಯ ಶಿಕ್ಷಣ ಬೇಕು ಅದು ಕೊಡಿ ಅಂತ. ಇವತ್ತಾಗ್ಲೇ ಅವ್ರು ಮಾತಾಡ್ತಾ ಹೇಳಿದ್ರು 6 ತಿಂಗಳಲ್ಲಿ 68 ಸಾವಾಗಿದೆ ಅಂತ ಹೇಳಿ. 68 ಸಾವಲ್ಲ, ಕಳೆದ 8 ವರ್ಷಗಳಲ್ಲಿ ಮೈಸೂರು ಮೆಡಿಕಲ್ ಕಾಲೇಜಿನ ಚೆಲುವಾಂಬ ಆಸ್ಪತ್ರೆ ಒಳಗಡೆ 4662 ಮಕ್ಕಳುಗಳು ಸತ್ತೋಗಿದ್ದಾವೆ. ಇನ್ನು ಕಣ್ಬಿಡ್ಬೇಕಂತ ಮಕ್ಕಳುಗಳು ತೀರೋಗಿದ್ದಾವೆ. ನಾನು ಕೇಳ್ತೀನಿ, ಸನ್ಮಾನ್ಯ ಜಿಲ್ಲಾಧಿಕಾರಿಗಳೇ, ನಿಮ್ಮ ನೇತೃತ್ವದಲ್ಲಿ ಒಂದು ಕಮಿಟಿ ಇದೆ. ಆ ಕಮಿಟಿ ಪ್ರತಿ 3 ತಿಂಗಳಿಗೋಸ್ಕರ ರಿವ್ಯೂ ಮಾಡಬೇಕು. ಶಿಶು ಮರಣವನ್ನ ಪ್ರಮಾಣವನ್ನ ತಡೆಗಟ್ಟುವ ಸಮಿತಿ ಅದು ಏನ್ ಮಾಡ್ತಾ ಇದೆ? ಹೋಗ್ಲಿ, ಮೀಟಿಂಗ್ ಆದ್ರೂ ಮಾಡಿದ್ದೀರಾ ನೀವು? ಸೋಷಿಯಲ್ ಆಡಿಟಿಂಗ್ ಮಾಡಿದ್ದೀರಾ? ಯಾವ ಕಾರಣಕ್ಕೆ ಮಗು ತೀರೋಗಿದೆ ಅಂತ ಆಡಿಟಿಂಗ್ ಮಾಡಿದ್ದೀರಾ? ಖಂಡಿತ ಮಾಡಿಲ್ಲ. DHO ನೇತೃತ್ವದಲ್ಲಿ ಒಂದು ಕಮಿಟಿ ಇದೆ. ಆ DHO ತಿಂಗಳಿಗೆ ಒಂದು ಸಭೆ ಮಾಡ್ಬೇಕು. ಈ ಮಗು ಯಾಕೆ, ಈಗ ನಾವು ಸಾಮಾನ್ಯ ಹೋದಾಗರಿ ಹೃದಯ ಶ್ವಾಸಕೋಶ ಬೆಳೆದಿರ್ಲ ಕಣ್ರಿ, ಮೆದ್ದು ಬೆಳೆದಿರ್ಲ ಕಣ್ರಿ, ಕರಳು ಬೆಳೆದಿಲ್ಲ ಅಂತ ಏನೋ ಒಂದು ಕಥೆ ಹೇಳಿ ಲಿವರ್ ಬೆಳೆದಿಲ್ಲ ಅಂತ ಹೇಳಿ ನಮ್ಮನ್ನ ಸಾಗಾಗ್ತೀರಿ. ನಾವ್ಯಾರು MBBS ಮಾಡಿಲ್ಲ ನಿಜ. ಆದ್ರೆ ನೀವು ಡಾಕ್ಟರ್ ಇದ್ದೀರಲ್ಲ ಸ್ವಾಮಿ, ಎಕ್ಸ್ಪರ್ಟ್ ಇದ್ದೀರಲ್ಲ, ನೀವುಗಳೇನ್ ಮಾಡ್ಬೇಕಿತ್ತು? ನೀವುಗಳು ಈ ಮಗು ಯಾಕೆ ಸತ್ತಿದೆ, ಯಾವ ಕಾರಣಕ್ಕೆ ಮರಣವನ್ನು ಒಪ್ಪಿದೆ, ಅದ್ರ ವೈದ್ಯ ನಿರ್ಲಕ್ಷ್ಯ ಎಷ್ಟು, ನಿಜವಾಗ್ಲೂ ಮಗುವಿನ ಬೆಳವಣಿಗೆ ಆಗಿಲ್ವಾ,
ಇದೊಂದು ಸೈಂಟಿಫಿಕ್ ವರದಿ ಕೊಡ್ಬೇಕಲ್ವ ನೀವು, ಸಮಾಜ ಮುಂದೆ ಇಡ್ಬೇಕಲ್ವ ನೀವು. ಯಾರು ಅಮಾಯಕರು, ಅನಕ್ಷರಸ್ಥರು, ಬಡವರು, ಕೂಲಿ ಕಾರ್ಮಿಕರು ಬರ್ತಾರೆ ಅಂತ ಹೇಳಿದ್ರೆ ಅವ್ರ ಜೀವನ ಅಗ್ಗವಾಗಿ ಕಳಿತಕ್ಕಂಥದ್ದಲ್ಲ. ನಾವು ಇವತ್ತು ಜಿಲ್ಲಾಧಿಕಾರಿಗಳನ್ನ ಕೇಳ್ತಕ್ಕಂಥದ್ದು ಈ 4,662 ಏನು ಮಕ್ಕಳಿಗೂ ತೀರೋಗಿದಾವಲ್ಲ, ಅದಕ್ಕೆ ನೀವು ಕಾರಣಗಳನ್ನ ಕೊಡ್ಬೇಕು. ಯಾವ್ಯಾವ ಪ್ರಕರಣದಲ್ಲಿ ಏನಾಗಿದೆ ಅಂತ ಕೊಡ್ಬೇಕು ಕಾರಣ. ಎರಡನೇದಾಗಿ ಯಾರು ಈ ಒಂದು ಸಾವಿಗೆ ಕಾರಣ ಆಗಿದಾರೋ, ವೈದ್ಯರು, ಸಿಬ್ಬಂದಿ ಇದ್ದಾರೋ ಅವ್ರ ಮೇಲೆ ಕ್ರಮ ಆಗಬೇಕು. ನೆನ್ನೆ ಬೌರಿಂಗ್ ಹಾಸ್ಪಿಟಲ್ ಕಾಂಪೌಂಡ್ ಬಿದ್ದೋಗಿದೆ, 7 ಜನ ಸತ್ತೋಗಿದ್ದಾರೆ. 5 ಲಕ್ಷ ಪರಿಹಾರ ಕೊಟ್ಟಿದ್ದಕ್ಕೆ ನಿಮ್ ಜವಾಬ್ದಾರಿ ಮುಗ್ದೋಗಿಲ್ಲ ಸ್ವಾಮಿ. ಆ ತರ ಒಂದು ಕಾಂಪೌಂಡ್ ಬೀಳಕ್ಕೆ ಯಾವನ್ ಕಾರಣ? ಅಲ್ಲಿರುತ್ತೆ ಇಂಜಿನಿಯರಿಂಗ್ ಸೆಕ್ಷನ್ ಇರುತ್ತೆ ನಿಮ್ದು. ಏನ್ ಮಾಡ್ತಾ ಇತ್ತು? ನೆನ್ನೆ ಮಳೆ ಹೋದ್ರೆ ಗಿಡ ಕಟ್ ಮಾಡ್ತಾ ಇರಿ, ಬೆಳಗ್ಗೆ ಇವತ್ತು ಬಂದು ಮೈಸೂರು DC ಆಫೀಸ್ ಮುಂದೆ ನಿಮ್ಮ ಮೇಲೆ ಬಿದ್ದೋಗಿತ್ತೆ ಅಂತ ಹೇಳ್ಬಿಟ್ಟು ಕಾಂಪೌಂಡ್ ಬೀಳುತ್ತೆ ಅಂತ ಗೊತ್ತಿಲ್ಲ ನಿಮ್ಗೆ. ಸೊ ಇಲ್ಲಿ ಕೂಡ ಅಷ್ಟೇನೆ, ಈ ಮಕ್ಕಳ ಸಾವಿಗೆ ಯಾರು ಕಾರಣ ಆಗಿದಾರೋ ಅವ್ರ ಮೇಲೆ ಶಿಸ್ತು ಕ್ರಮ ಆಗ್ಬೇಕು. ಮತ್ತೆ ಯಾವುದು ಮುಖ್ಯ ಆಗ್ಬೇಕು? ಹಾಸ್ಪಿಟಲ್ ಡಾಕ್ಟರ್ ಮುಖ್ಯ ಆಗ್ಬೇಕು, ಔಷಧಿ ಮುಖ್ಯ ಆಗ್ಬೇಕು, ಟ್ರೀಟ್ಮೆಂಟ್ ಮುಖ್ಯ ಆಗ್ಬೇಕು. ಫಸ್ಟ್ ಅದೇನೆ, ಆಯ್ತಾ? ಆಮೇಲೆ ಬಾಕಿ ಇದೆಲ್ಲ ಕಾರಣಗಳನ್ನ ನೀವು ಕೊಡಬೇಕು. ಇಲ್ಲಿ ಸ್ಪಷ್ಟವಾಗಿ ಏನಾಗಿದೆ, ಇವತ್ತು ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಟ್ರಾನ್ಸ್ಫರ್ ಇಲ್ಲ. ಯಾವುದೇ ಡಾಕ್ಟ್ರು ಒಂದು ಕಾಲೇಜಿಂದ ಇನ್ನೊಂದು ಕಾಲೇಜ್ಗೆ ಟ್ರಾನ್ಸ್ಫರ್ ಇಲ್ಲ. ಹಂಗಾಗಿ ಎಲ್ಲ ಡಾಕ್ಟರ್ಗಳು ಏನ್ ಮಾಡ್ತಾರೆ, ನಮ್ಮ ಸ್ನೇಹಿತರು ಆಗ್ಲೇ ಹೇಳ್ದಂಗೆ, ಇಲ್ಲಿ ಬನ್ನಿ ಈ ಕಡೆ ಬನ್ನಿ. ಇಲ್ಲಿ ಏನ್ ಮಾಡ್ತಾರೆ, ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಸೈನ್ ಹಾಕ್ತಾರೆ, ಬಯೋಮೆಟ್ರಿಕ್ ಕೊಡ್ತಾರೆ. ಬಯೋಮೆಟ್ರಿಕ್ ಕೊಟ್ಬಿಟ್ಟು ಏನ್ ಮಾಡ್ತಾರೆ, ಪಕ್ಕದ ಖಾಸಗಿ ನರ್ಸಿಂಗ್ ಹೋಮ್ ಅಲ್ಲಿ, ಅವ್ರದೇ ನರ್ಸಿಂಗ್ ಹೋಮ್ ಅದು, ಆ ನರ್ಸಿಂಗ್ ಹೋಮ್ ಅಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡ್ತಾರೆ. ಇದು ಸಾಲದು ಅಂತ ಸರ್ಕಾರ ಅವ್ರಿಗೊಂದು ಅವಕಾಶ ಕೊಟ್ಟಿದೆ. ಏನು ಅವಕಾಶ ಕೊಟ್ಟಿದೆ ಅಂದ್ರೆ, ನಾನ್ ಪ್ರಾಕ್ಟೀಸ್ ಅಲೋಯನ್ಸ್ ಅಂತ. ಯಾವ ಡಾಕ್ಟ್ರು ನಾನು ಗೌರ್ಮೆಂಟ್ ಹಾಸ್ಪಿಟಲ್ ಬಿಟ್ಟು ಬೇರೆ ಕಡೆ ಎಲ್ಲೂ ಪ್ರಾಕ್ಟೀಸ್ ಮಾಡಲ್ಲ ಅಂತ ಬರ್ಕೊಡ್ತಾನೋ ಅವ್ನಿಗೆ 25,000 ಎಕ್ಸ್ಟ್ರಾ ಸಂಬಳ ಕೊಡ್ತಾರೆ. ಅವ್ನು ಅದನ್ನೂ ಬರ್ಕೊಡ್ತಾನೆ. ಇಲ್ಲಿ 2 ಲಕ್ಷ ಸಂಬಳ ಇಸ್ಕೊತಾನೆ. ನಾನ್ ಪ್ರಾಕ್ಟೀಸ್ ಅಲ್ಲ 25,000 ಇಸ್ಕೊತಾನೆ. ಡ್ಯೂಟಿ ವೇಳೆಲ್ಲ ಹೋಗಿ ಇನ್ನೊಂದ್ ಕಡೆ ಖಾಸಗಿ ಪ್ರಾಕ್ಟೀಸ್ ಮಾಡ್ತಾನೆ. ಇವತ್ತು ಜನಸಾಮಾನ್ಯರು, ಯಾವ್ದು ನಾನಾಗ್ಲಿ ನೀವಾಗ್ಲಿ ಹಾಸ್ಪಿಟ್ಲ್ ಬಂದ್ರೆ ಅಲ್ಲೊಂದು ಸಮಸ್ಯೆ ಆಯ್ತು, ನಾವ್ ಯಾರಿಗೆ ಹೇಳ್ಬೇಕು? ಯಾರನ್ನ ಕೇಳಬೇಕು? ನಾವು ಯಾರನ್ನ ಕೇಳಕ್ಕಾಗಲ್ಲ. ನಮ್ ಎಮರ್ಜೆನ್ಸಿ ಇರ್ತದೆ, ನಾವು ಓಡಕ್ಕಾಗಲ್ಲ ಎಲ್ಲೋ ಒಂದ್ ಕಡೆಗೆ, ಅವ್ರಿಗೆ ಹುಡಿಕೊಂಡು ಹೋಗಕ್ಕಾಗಲ್ಲ. ಆಗೇನ್ ಮಾಡ್ತೀವಿ, ದುಡ್ಡು ಗಿಡ್ಡು ಏನೋ ಕೊಟ್ಟು ನಮ್ ಕೆಲಸ ಮಾಡ್ಕೊಂಡು ಸಾಕಲ್ಲಪ್ಪ ಅಂತ ಹೇಳಿ ಓಡ್ತೀವಿ. ಜನರ ಅಸಹಾಯಕತೆಯನ್ನ, ಜನರ ದೌರ್ಬಲ್ಯವನ್ನ ಇವತ್ತು ಅಧಿಕಾರಿಗಳು ಶೋಷಣೆ ಮಾಡ್ತಿದ್ದಾರೆ. ನಾವು ಕೇಳತಕ್ಕಂಥದ್ದು, ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರೇ, ವೈದ್ಯಕೀಯ ಶಿಕ್ಷಣ ಸಚಿವರಾಗಿರತಕ್ಕಂಥ ಸಣ್ಣ ಪ್ರಕಾಶ್ ಪಾಟೀಲ್ ರವರೇ, ಏನ್ರಿ ನಿಮ್ಗೆ ನಾಚಿಕೆ ಆಗಲ್ವೇನ್ರಿ? ಇವತ್ತೊಂದು ವರದಿ ಬಂದಿದೆ, 4,662 ಜನ ಮಕ್ಕಳು ಒಂದು ಮೆಡಿಕಲ್ ಕಾಲೇಜ್ ಒಳಗಡೆ ಇರ್ತಕ್ಕಂಥ ತಾಯಿ ಮಕ್ಕಳ ಹಾಸ್ಪಿಟಲ್ ಡೆತ್ ಆಗಿದ್ದಾರೆ ಅಂತ ಹೇಳಿದ್ರೆ, ಒಬ್ಬ ಜವಾಬ್ದಾರಿತ ಸಚಿವ ಸ್ಥಳಕ್ಕೆ ಬರ್ಬೇಕ್ರಿ, ಸ್ಥಳಕ್ಕೆ ಬರ್ಬೇಕಲ್ವಾ? ನಿನಗೆ ಏನ್ ಕೆಲಸ? ನಿನಗೆ ಕಾರ್ ಕೊಟ್ಟಿದ್ದಾರೆ, ಬಂಗ್ಲಾ ಕೊಟ್ಟಿದ್ದಾರೆ, ನಿನಗೆ ಅಲಯನ್ಸ್ ಕೊಟ್ಟಿದ್ದಾರೆ, ಆಳು ಕಾಲ್ ಕೊಟ್ಟಿದಾರಲ್ಲಪ್ಪ, ನೀನ್ ನಡ್ಕ ಬರ್ಬೇಕಾ? ನೀನ್ ನಿಮ್ಮಂಗೆ ಬಸ್ಸತ್ ಬರ್ಬೇಕಾ ನೀನು? ಇಲ್ಲ, ಬನ್ನಿ ಭೇಟಿ ಮಾಡಿ, ಏನಾಗಿದೆ ಕಾರಣ ಕೇಳಿ ನೀವು ಜನಗಳ ಹತ್ರ ಬಂದು. ಈ ಕೆಲಸವನ್ನ ಇವತ್ತು ನಾವು ಶರಣ್ ಪ್ರಕಾಶ್ ಪಾಟೀಲ್ಗೆ ನೆನಪಿಸ್ಬೇಕಾಗ್ತದೆ. ಇವತ್ತು ಸರ್ಕಾರಿ ಹಾಸ್ಪಿಟಲ್ಗಳನ್ನ ಇವತ್ತು ಖಾಸಗೀಕರಣ ಮಾಡ್ತಿದ್ದಾರೆ. ಇವತ್ತು ಮೊನ್ನೆ ಬೆಳತಂಗಡಿನಲ್ಲಿ, ಮೂಡುಬಿದ್ರೆನಲ್ಲಿ, ಮಂಗಳೂರಿನಲ್ಲಿ ಸರ್ಕಾರಿ ಹಾಸ್ಪಿಟಲ್ಗಳನ್ನ ಖಾಸಗಿ ಮೆಡಿಕಲ್ ಕಾಲೇಜುಗಳಿಗೆ ವಹಿಸ್ತಕ್ಕಂಥ ಒಂದು ಕೆಟ್ಟ ತೀರ್ಮಾನವನ್ನ ಈ ಸರ್ಕಾರ ಮಾಡಿದೆ. ಅಲ್ಲಿ ಕಮ್ಯುನಿಸ್ಟ್ ಪಕ್ಷದವರು ಇದ್ರ ಬಗ್ಗೆ ಬಹಳ ದೊಡ್ಡ ಹೋರಾಟಗಳನ್ನ ಕೂಡ ಮಾಡ್ತಿದ್ದಾರೆ. ಏನಾಗುತ್ತೆ, ನಾಳೆ ಒಂದಿನ ನಾವು ಯಾರು ಇವತ್ತು ಪ್ರಶ್ನೆ ಮಾಡಲಿಲ್ಲ ಅಂತ ಹೇಳಿದ್ರೆ, ನಾಳೆ ನಿಧಾನಕ್ಕೆ ಒಂದೊಂದೇ ಖಾಸಗೀಕರಣ ಮಾಡ್ಬಿಟ್ಟು, ನಮ್ಮ ಸ್ನೇಹಿತರು ಮೊನ್ನೆ ಹೋಗಿದ್ದು, ಅವ್ರು ಮಿಸರ್ಗೆ ಹಾಸ್ಪಿಟಲ್ ತೋರ್ಸಕ್ಕೆ ಅಂತ ಹೋಗಿದ್ರು. ಎಲ್ಲಾ ತರ ಟೆಸ್ಟ್ಗಳನ್ನ ಬರ್ಕೊಟ್ರು. OBC ಅಂತ ಹೇಳಿ ಅವ್ರಿಗೆ BPL ಕಾರ್ಡ್ ಇದ್ರೆ 50% ರಿಲ್ಯಾಕ್ಸೇಷನ್. ಎಷ್ಟಪ್ಪ ಬಿಲ್ ಬತ್ತು ಅವ್ರಿಗೆ? 1,200 ರೂಪಾಯಿ ಬಿಲ್ ಬತ್ತು. ಡಯಾಗ್ನೋಸ್ ಮಾಡಕ್ಕೆ ರಿಯಾಯಿತಿ ದರ ಅದು. ಅದೇ ಟೆಸ್ಟ್ ನ ಹೊರಗಡೆ ಮಾಡಿಸಿಕೆ ಹೋದಾಗ ಅವ್ರು ತೋರಿಸಿದ್ದಾರೆ, ಮಾಡ್ಸಲ್ಲ ಹೊರಗಡೆ ಕೂಡ ಅಂತ. 1,600 ರೂಪಾಯಿ ಬಿಲ್ ಬಂದಿದೆ. ಸರ್ಕಾರಕ್ಕೂ ಇವ್ರಿಗೂ ಇರ್ತಕ್ಕಂಥ ವ್ಯತ್ಯಾಸ ನೋಡಿ ಇಷ್ಟೇ. ಬರೀ ಇಲ್ಲಿ ಹೋಗಿ ಲೈನಲ್ಲಿ ನಿಂತ್ಕೊಂಡು ಗುದ್ದಾಡ್ಕೊಂಡು 10 ಕಡೆ ಹೋಗಿ ಟೆಸ್ಟ್ ಮಾಡ್ಕೊ ಬರೋದ್ಲಾಗಿ ಪ್ರೈವೇಟ್ ಹಾಸ್ಪಿಟಲ್ಗೆ ಅವರು ಒಂದೇ ಕಡೆ ಟೆಸ್ಟ್ ಆಗೋಗುತ್ತೆ, ಪೂರ್ತಿ ಆಗೋಗುತ್ತೆ. ಅಂದ್ರೆ ಈಗಾಗಲೇ ಖಾಸಗೀಕರಣ ಆಗೋಗಿದೆ ನಮ್ಮ ಹಾಸ್ಪಿಟಲ್ಗಳು. ನಾವೇನ್ ಹೇಳ್ತಿದೀವಿ, ಡಾಕ್ಟರ್ ಸಿಗ್ತಲ್ಲ, ಡಾಕ್ಟರ್ ನೇಮಕ ಮಾಡ್ತಾನೆ ಅವನು. 6 ಜನ ಇರ್ಬೇಕಂತ ಚಿಲ್ವಾಂಬ ಹಾಸ್ಪಿಟಲ್ ಅಲ್ಲಿ ಗೈನಕಾಲಜಿಸ್ಟ್ ಯಾರು ಇದ್ರೆ, ಹೆರಿಗೆ ತಜ್ಞರು 6 ಜನ ಇರೋ ಕಡೆ ಒಬ್ಬ ಇರೋದು ನಿಮ್ಗೆ. ನಮ್ಮ 5 ಜಿಲ್ಲೆಗೆ ಅದೊಂದೇ ಹಾಸ್ಪಿಟಲ್ ಇರ್ತಕ್ಕಂಥ ಇಲ್ಲಿ ದೊಡ್ಡ ಹಾಸ್ಪಿಟ್ಲು. ಅಂದ್ರೆ ಇದ್ರ ಬಗ್ಗೆ ನಾವು ಇವತ್ತು ಸರ್ಕಾರಕ್ಕೆ ನಾವು ಮಂದಟ್ಟು ಮಾಡತಕ್ಕಂಥ ಕೆಲಸವನ್ನು ಮೊದಲು ಜಿಲ್ಲಾಧಿಕಾರಿಗಳು ಹೇಳ್ಬೇಕಿದೆ. ನೀವು ಮೀಟಿಂಗ್ ಕರೀರಿ, ಸೋಷಿಯಲ್ ಆಡಿಟಿಂಗ್ ಮಾಡಿ, ಯಾಕೆ ಇವೆಲ್ಲ ಆಗಿವೆ ಅಂತೇಳಿ. ನಂತರದಲ್ಲಿ ಶರಣ್ ಪ್ರಕಾಶ್ ಪಾಟೀಲ್ ಅವರು ಅಲ್ಲಿಗೆ ಬರಬೇಕು, ಕಾಲೇಜಿಗೆ ಬಂದು ಮೀಟಿಂಗ್ ಮಾಡ್ಬೇಕು. ಎಲ್ಲ ಕೂತ್ಕೊಂಡು ಇವರು GC ಮಾಡ್ತೀನಿ ನಾನು, FC ಮಾಡ್ತೀನಿ ಅಂತೇಳಿ ಕೂತ್ಕೊಂಡ್ರೆ ಇಲ್ಲಿ ಸಮಸ್ಯೆ ಬಗೆಹರಿಯಲ್ಲ. ನಮ್ಮ ಜನಪ್ರತಿನಿಧಿಗಳು ಏನ್ರಿ ಮಾಡ್ತಿದ್ದಾರೆ? ಮೈಸೂರು ಜಿಲ್ಲೆ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಇದು. ನಮ್ಮ ಜನಪ್ರತಿನಿಧಿಗಳು ಏನ್ ಮಾಡ್ತಿದ್ದಾರೆ? ಇದ್ರ ಬಗ್ಗೆ ಮಾತಾಡಿದಾರಾ? ಸಂಬಂಧಪಟ್ಟ ಮೈಸೂರು ಸಿಟಿಲಿ ಇರ್ತಕ್ಕಂಥ MLAಗಳವರು ಮಾತಾಡಿದಾರಾ? ಅವ್ರದ್ದು ಏನೇ ಇದು ಕಾಮಗಾರಿ ಕಮಿಷನ್ ಏನಾಗಬೇಕು ಇಷ್ಟೇ ಅವ್ರ ಗಮನ ಇರ್ತಾರೆ.
ತಮ್ಮವ್ರು ಯಾರು ನೇಮಕಾತಿ ಮಾಡ್ಕೋಬೇಕದ್ ಬಿಟ್ರೆ ಎಲ್ಲರೂ ಅವ್ರಿಗೆ ಅಟ್ಲೀಸ್ಟ್ ಇಷ್ಟು ಪೇಪರಲ್ಲಿ ವರದಿ ಬರ್ತಾ ಇದೆ, ನಾವೇನ್ ಮಾಡ್ತಾ ಇದೀವಿ ಇದ್ರ ಬಗ್ಗೆ ಸರ್ಕಾರಕ್ಕೆ ಪತ್ರ ಬರೀತೀವ, ಕೇಳ್ತೀವ, ನನಗೇನು ಅನಿಸ್ತಿಲ್ಲಪ್ಪ ಈ ವಿಚಾರದಲ್ಲಿ. ಹಂಗಾಗಿ ಬಂಧುಗಳೇ, ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಕೇಳ್ತಕ್ಕಂಥದ್ದು, ಮೊದಲು ನೀವು ಸಭೆ ಕರೀರಿ, ಫಸ್ಟ್ ಕರೆದು ಯಾವ ಕಾರಣಕ್ಕೆ ಈ ಸಾವಾಗಿದೆ, ಅದಕ್ಕೆ ಹೊಣೆಗಾರರು ಯಾರು ಅಂತಕ್ಕಂಥದ್ದು ಆಗಬೇಕು. ಮತ್ತು ಆಗಲೇ ನಮ್ಮ ನಾಗೇಂದ್ರ ಹೇಳ್ತಿರೋ ತುಳಸಿದಾಸಪ್ಪ ಅವರ ಹಾಸ್ಪಿಟ್ಲಲ್ಲಿ ಕೂಡ ಅದು ಒಂದು ಸರ್ಕಾರಿ ಹಾಸ್ಪಿಟ್ಲು, ಅಲ್ಲೂ ಕೂಡ ಹೆರಿಗೆಗೆ ಈ ರೀತಿನಲ್ಲಿ ಲಂಚವನ್ನ ಕೇಳಿ ತಗಲಾಕೊಂಡು 1 ಲಕ್ಷ ಸಸ್ಪೆಂಡ್ ಕೊಡಾರು ಅಂತ ಹೇಳಿ, ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ. ಯಾಕಂದ್ರೆ ದುಡ್ಡಿರೋರು ಫೋರ್ಟಿಸ್ ಹಾಸ್ಪಿಟ್ಲು, ಕೊಲಂಬಿಯಾ ಹಾಸ್ಪಿಟ್ಲ್ಗೆ ಹೋಗ್ತಾರೆ, ಬಡವರು ಅಲ್ಲಿಗೆ ಬರ್ತಾರೆ. ಬಡವರಿಗೆ ಹೋಗಿ ಕೇಳುವಂತ ಶಕ್ತಿ ಇರಲ್ಲ, ಮಾತಾಡ್ತಕ್ಕಂಥ ಶಕ್ತಿ ಇರಲ್ಲ. ಅವರ ದನಿಯಾಗಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಥವಾ ಕನ್ನಡ ಸಂಘಟನೆಗಳಿದಾವೆ, ಅವ್ರ ಮೂಲಕ ಅವ್ರು ಕೇಳ್ತಿದ್ದಾರೆ. ನಾವು ಕೇಳ್ತಿದೀವಿ ಅಂತ ಹೇಳಿದ್ರೆ ಇಲ್ಲಿ ಯಾರೋ 50 ಜನ ಹೋಗಿ ಕೇಳ್ತಿರೋದಲ್ಲ, ಈ ಏನು ಮೈಸೂರು ಜಿಲ್ಲೆ ಇರ್ತಕ್ಕಂಥ 15 ಲಕ್ಷ ಪಾಪ್ಯುಲೇಷನ್ ಇದೆಯಲ್ಲ, ಅವರ ಪರವಾಗಿ ನಾವು ಕೇಳ್ತಿರ್ತಕ್ಕಂಥದ್ದು. ಅವರು ನಮ್ಗೆ ಆನ್ಸರ್ ಮಾಡಬೇಕು, ಯಾರು ಸರ್ಕಾರ ನಮ್ಗೆ ಆನ್ಸರ್ ಮಾಡಬೇಕು. ಸೊ ಇವತ್ತು ಆ ಕೆಲಸವನ್ನು ಮಾಡೋಣ ಜಿಲ್ಲಾಧಿಕಾರಿಗಳು. ಯಾಕಂದ್ರೆ ಜಿಲ್ಲಾಧಿಕಾರಿಗಳು ಏನೋ ಪೇಪರ್ ಬಂದಾಗ ನೋಡ್ಕೊಂತಾರೆ, ಸುಮ್ಮನೆ ಆಯ್ತಾರೆ. ಏನಾಯ್ತು, ಇದೊಂದು ಇಂಟೆನ್ಸಿವ್ ಆಗಿ ಇವತ್ತಷ್ಟಕ್ಕಾಗಲೇ ಒಂದು ದೊಡ್ಡ ಚರ್ಚೆ ಆಗ್ಬೇಕಿತ್ತು. ಇಲ್ಲಿ ಯಾವ ಚರ್ಚೆ ನಾವು ಕಾಣ್ತಾ ಇಲ್ಲ. ಇಲ್ಲಿ ಏನ್ ಚರ್ಚೆ ಮಾಡ್ತಾರೆ, ಡಿ ಕೆ ಶಿವಕುಮಾರ್ಗೆ ಯಾವಾಗ ಅಧಿಕಾರ ಕೊಡ್ತೀರಿ, ಡೆಲ್ಲಿಗೆ ಯಾವ MLA ಹೋಗಿದ್ದ, ಎಲ್ಲೆಲ್ಲಿ ಮೀಟಿಂಗ್ ಮಾಡಿದ್ರು, ಎಲ್ಲಿ ಕೂತ್ಕೊಂಡು ಊಟ ಮಾಡಿದ್ರು, ಇತ್ತಾನೆ ಚರ್ಚೆ ಆಯ್ತಿರೋದೆಲ್ಲ. ಎಲ್ಲ ಕಡೆ ಚರ್ಚೆ ಆಗ್ತದೆ ಇದೇ ವಿಚಾರ. ನಾನು ನೀನಾರ ಕೂತ್ಕಪ್ಪ, ಅವನಾರ ಕೂತ್ಕಪ್ಪ, ನಮ್ಗೇನೆಯ, ನಿಮ್ಗೆ 5 ವರ್ಷಕ್ಕೆ ಚುನಾವಣೆ ಮಾಡಿದ ಜನ ಕಳಿಸ್ಯಾರ, ಇನ್ನು 2 ವರ್ಷ ಬಾಕಿ ಇದೆ. ಈ ಮೇ 20ಕ್ಕೆ 3 ವರ್ಷ ಮುಗೀತಾರೆ, ಇನ್ನು 7 ವರ್ಷ ಅಲ್ಲ, ಅದೇನು ದಬಾಕ್ಬಿಟ್ಟು ಹೋಗಪ್ಪ ಅಂತ ನಾವು ಕೇಳ್ತಿರೋದು. ನೀವು ಗುದ್ದಾಟ ಎಲ್ಲ ಇವತ್ತು ಮೀಡಿಯಾದ ಏನೋ ಚರ್ಚೆ ಆಗ್ತಾರೆ, ಸರ್ಕಾರದ ಉಳುಕೇನು, ಸರ್ಕಾರದ ವಿಚಾರ ಬರ್ತಾ ಇಲ್ಲ. ಡೆಲ್ಲಿಗೆ ಯಾರು ಹೋಗಿದ್ದ, ಯಾರು ಮೀಟ್ ಆದ, ಎಲ್ಲಿ ಊಟ ಮಾಡ್ದ, ಎಲ್ಲಿ ಬಂದ, ಇರ್ತಾನೆ ಚರ್ಚೆ ಆಯ್ತಾರೆ. ನಮ್ಮ ಇನ್ಯಾರೊಬ್ಬ ಕೂತ್ಕೊಂಡು ಹೇಳ್ತಾನೆ ರಾಜ್ಕುಮಾರ್ಗೆ ಅದನ್ನ ಕೊಡಬೇಡಿ ಅಂತ ಹೇಳ್ತಾನೆ. ಅಲ್ಲಪ್ಪ, ಕೊಟ್ಟು 20 ವರ್ಷ ಆಗಿದೆ, ಇವೆಲ್ಲ ಬೇಕಾ ಚರ್ಚೆ ಮಾಡ್ಬೇಕಾದ್ರೆ ಕೂತ್ಕೊಂಡು? ಇವತ್ತು ಹೆಂಗೆ ಅಂದ್ರೆ ನಮ್ಮನ್ನ ಈ ವಿಷಯಗಳು ಕಟ್ಟಾಕದ್ ನಮ್ಮನ್ನ. ನೀವು ಇನ್ನೇನು ಚರ್ಚೆ ಮಾಡಬಾರ್ದು. ಬೆಳಗ್ಗೆ ಎದ್ರೆ ಅವ್ನು ಯಾರು ಹಂಗೆ ಹೇಳದಂತೆ, ಇವ್ರು ಯಾರು ಹಿಂಗೆ ಹೇಳದಂತೆ ಅಂತ ಹೇಳಿ ಅದ್ರ ಬಗ್ಗೆನೇ ಡೈವರ್ಟ್ ಮಾಡ್ಕೊಂಡು ಚರ್ಚೆ ಮಾಡ್ಕೊಂಡು ನಮ್ಮ ವಿಚಾರಗಳನ್ನ ಬಿಟ್ಬಿಡುವಂಥದ್ದು ಮಾಡ್ತಾರೆ. ಅದಕ್ಕೆ ನಾವೆಲ್ಲೂ ಅವಕಾಶ ಕೊಡೋದು ಬೇಡ. ಇವತ್ತು ನಾವೇನಿದೆ ಈ ಹೋರಾಟ ಮುಂದುವರ್ಸೋಣ. ನಾಗೇಂದ್ರ ಮಾತಾಡ್ತಾರೆ, ಬಹಳಷ್ಟು ವಿಚಾರಗಳನ್ನ ಕಂಟಿನ್ಯೂ ಮಾಡೋಣ. ಮೈಸೂರು ಜಿಲ್ಲಾ ನಗರ ಅಧ್ಯಕ್ಷರು KRS ಪಕ್ಷ. ಇವತ್ತು ನಾವು ಇಲ್ಲಿ ಹಲವಾರು ನಮ್ಮ ಮಂಡ್ಯದಿಂದ ನಮ್ಮ ಸ್ನೇಹಿತರು ಕನ್ನಡ ಹೋರಾಟಗಾರರು ಸಹ ಎಲ್ಲ ಬಂದಿದ್ದಾರೆ. ನಾಗಣ್ಣ ಅಂತೇಳಿ, ತಮ್ಮ ಹೆಸರು ಗೊತ್ತಿಲ್ಲ, ಸೋಮಶೇಖರ್, ನಾಗಣ್ಣ, ನಾಗೇಗೌಡರು, ವೆಂಕಟೇಶ್ ಅಂತ ಹೇಳಿ ಇವರು ಕನ್ನಡ ಹೋರಾಟಗಾರರು. ಹಲವಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂಡ್ ಬಂದರು. ಇವತ್ತು ಈಗ ಕಳೆದ 4 ದಿನಗಳಿಂದ ಚೆಲುವಂಬ KR ಹಾಸ್ಪಿಟ್ಲಲ್ಲಿ ಏನು ನಡೀತಾ ಇದೆ, ಇವತ್ತು ಮಕ್ಕಳು 6 ತಿಂಗಳಲ್ಲಿ 68 ಮಕ್ಕಳು ಇವಾಗ ಸತ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಮೊನ್ನೆ ಚರ್ಚೆ ಮಾಡಿದ್ವಿ. ಇದನ್ನ ನಾವು ಜಿಲ್ಲಾಡಳಿತ ಗಮನಕ್ಕೆ ತರಬೇಕು. ಆಲ್ರೆಡಿ ನಾವು ಈಗ ಸಂಬಂಧಪಟ್ಟಂತ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ತುಂಬಾ ನಾವು ಅಭಿಯಾನಗಳನ್ನ ಮಾಡಿದೀವಿ. ಆಲ್ರೆಡಿ ಈಗ ತುಳಸಿದಾಸ್ ಆಸ್ಪತ್ರೆ ಅಂತ ಹೇಳಿ ಅಲ್ಲೂ ಸಹ ಒಂದೊಂದು ಹೆರಿಗೆಗೆ ಅವರು 5,000-6,000 ರೂಪಾಯಿನ ಇವರು ಲಂಚನ ಪಡೆದು, ಅದು ಹೆರಿಗೆ ಕೋಣೆಯಲ್ಲಿ ಕರ್ಕೊಂಡೋಗಿ ಅಲ್ಲಿ ಅದೇ ರೀತಿ CC ಕ್ಯಾಮ್ರಾ ಮತ್ತೊಂದು ಇರಲ್ಲ, ಆ ಜಾಗದಲ್ಲಿ ಇವರು ದುಡ್ಡನ್ನ ಕಲೆಕ್ಟ್ ಮಾಡೋ ಅಂತ ಕೆಲಸನ ಮಾಡ್ತಾ ಇದ್ರು. ಆ ವಿಷಯ ನಮ್ ಗಮನಕ್ಕೆ ಬಂದು ಅದನ್ನ ನಾವು ಅಭಿಯಾನ ಮಾಡಿ ನಾವು ಅದು ಸಂಬಂಧಪಟ್ಟಂತ DHO ಅವ್ರಿಗೂ ಸಹ ನಾವು ಅದನ್ನ ಅಲ್ಲೇ ಕೊಟ್ಟು ಲೈವ್ ಮಾಡಿದ್ವಿ. ಅದಕ್ಕೆ ಸಂಬಂಧಪಟ್ಟಂಗೆ ಅವರು ನಮ್ಗೂ ಸಹ ಹಿಂಬರ ಕೊಟ್ಟಿದ್ರು. ನಾವು ಮುಂದಿನ ದಿನಗಳದೆಲ್ಲ ತನಿಖೆ ಮಾಡಿ ತಮ್ಮ ಗಮನಕ್ಕೆ ತರ್ತೀವಿ ಅಂತ ಹೇಳಿ ಮಾಹಿತಿ ಕೊಡ್ತೀವಿ ಅಂತ. ಅದು ಇವತ್ತಿನವರೆಗೂ ಅದು ಕೊಟ್ಟಿಲ್ಲ ಅವರು. ಅದನ್ನು ಮುಂದಿನ ದಿನಗಳಲ್ಲಿ ನಾವು DHO ನಾವು ಪ್ರಶ್ನೆ ಮಾಡ್ತೀವಿ. ಇವಾಗ ಚೆಲುವಂಬ ಹಾಸ್ಪಿಟಲ್ ಅಲ್ಲಿ ಈಗ ಕಳೆದ 4 ದಿನದಿಂದ ಎಲ್ಲ ನೀವು ಕನ್ನಡಿಗರ ನೋಡ್ತಾ ಇದ್ದೀರಿ. ಇಲ್ಲಿ KR ಹಾಸ್ಪಿಟಲ್ ಅಲ್ಲಿ ಇಲ್ಲಿ ಯಾವುದೇ ರೀತಿ ಯಾರು ಇಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡಿರೋ ಅಂತ ಸಾಹುಕಾರಗಳು ಯಾರು KR ಹಾಸ್ಪಿಟಲ್ ಹೋಗೋರಲ್ಲ. ಅಲ್ಲಿ ಎಲ್ಲ ರೈತರ ಮಕ್ಕಳು, ಊರಿಗೆ ಬಡ ಮಕ್ಕಳು ಅಂತ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ಳ ಅಂತ ಅಲ್ಲಿ ಸಂಬಂಧಪಟ್ಟಂತ ಇಲ್ಲ ನಾವು ಪ್ರತಿಭಟನೆ KR ಹಾಸ್ಪಿಟಲ್ ಅಲ್ಲಿ ಆಡಳಿತ ಮಂಡಳಿ ಏನ್ ಮಾಡ್ತಾ ಇದು ನಿನ್ನೆ ಮೊನ್ನೆ ವಿಷಯ ಅಲ್ಲ. ನಾವು ಹಲವಾರು ಬಾರಿ ಅವ್ರಿಗೆ ನಾವು ವಿಡಿಯೋಗಳೆಲ್ಲ ಕಳ್ಸಿಕೊಟ್ಟಿದ್ದೀನಿ. ಅವ್ರ ಪರ್ಸನಲ್ ನಂಬರ್ಗೆಲ್ಲ ಶೋಭಾ ಅಂತ ಹೇಳಿ ಅವರು ಅವರು ಹಾಸ್ಪಿಟಲ್ ಸೂಪರ್ಡೆಂಟ್ ಅವರು ಇನ್ಚಾರ್ಜ್, ಅವ್ರಿಗೂ ಮೊನ್ನೆ ನಾವು ಸಹ ಮಾತಾಡ್ಕೊಂಡು ಬಂದಿದ್ದೀರಿ. ಏನು ಸೋಷಿಯಲ್ ಮೀಡಿಯಾದಲ್ಲಿ ದಿನನಿತ್ಯ KR ಹಾಸ್ಪಿಟಲ್ ಕರ್ಮಕಾಂಡ ಬರ್ತಾ ಇದೆಯಲ್ಲ, ಏನ್ ಮೇಡಮ್ ಇದು ಕತೆ, ನಿಮ್ಗೆ ತಮ್ಮ ಗಮನಕ್ಕೆ ಇಲ್ವಾ ಅಂತ ನಾನು ಮಾತಾಡಿದ್ದೀನಿ. ಆದ್ರೂ ಅವರು ಇಲ್ಲ ಸರ್, ನಾವು ಮೀಟಿಂಗ್ ಮಾಡ್ತೀವಿ ಸರ್, ಅವ್ರ ಗಮನಕ್ಕೆ ತರ್ತೀವಿ ಸರ್ ಅನ್ನೋದನ್ನೇ ಅವ್ರು ಹೇಳ್ತಾನೆ ಇದ್ದಾರೆ. ಆದ್ರೂ ದಿನನಿತ್ಯ ಅಲ್ಲಿ ಲಂಚಾವತಾರ ಒಬ್ಬ ಅಲ್ಲಿ ಯಾರ್ ಸಿಸ್ಟರ್ ಇಂದ ಹಿಡಿದು D ಗ್ರೂಪ್ ಇಂದ ಹಿಡಿದು ಪ್ರತಿಯೊಬ್ಬರು ಕೈ ಬಿಸಿ ಮಾಡ್ಲಿಲ್ಲ ಅಂದ್ರೆ ಅವ್ರು ಯಾವ್ದೇ ರೀತಿ ಸ್ಟ್ರಕ್ಚರ್ ಹಿಡಿಯಲ್ಲ. ಅವರು ಪ್ರತಿಯೊಂದು ನೋಡಿ ಅಲ್ಲಿ
ಅಲ್ಲಿ ಸಾರ್ವಜನಿಕರು ವಿಡಿಯೋ ಮಾಡಿ ಒಳಗಡೆ ಎದ್ದು ಬಿಡ್ತಾ ಇದ್ದಾರೆ. 200 ರೂಪಾಯಿ 500 ರೂಪಾಯಿಗೆಲ್ಲ ಕೈ ಚಾಚ್ತಾ ಇದ್ದಾರೆ. ಅಲ್ಲಿ ಕೆಲಸ ಮಾಡೋ ಅಂತ ವರ್ಕರ್ಸ್, ಅಲ್ಲಿ ಸಂಬಂಧಪಟ್ಟಂತ ಎಲ್ಲಾ ರೀತಿಯ ಡಾಕ್ಟರ್ಗಳು, ಸೂಪರ್ವೈಸರ್ಗಳು ಪ್ರತಿಯೊಬ್ರು ಅಲ್ಲಿ ವಾರ್ಡ್ ಅಲ್ಲಿ ಇರ್ತಾರೆ. ಎಲ್ಲ ಗಮನಿಸ್ತಾರೆ, ಎಲ್ಲರಿಗೂ ಗೊತ್ತಿದೆ. ಸಂಬಂಧಪಟ್ಟಂತ ಆಡಳಿತ ಮಂಡಳಿಗೂ ಸಾಲಿ ಏನ್ ನಡೀತದೆ ಇದರಲ್ಲಿ ಅವ್ರದ್ದು ಪಾಲಿದೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಇಷ್ಟೆಲ್ಲ ಕಣ್ಮುಂದೆ ನಡೀತಾ ಇದ್ರು, ಇವರು ಕಣ್ಣು ಮುಚ್ಕೊಂಡು ಏನು ನಡೀತಾ ಇಲ್ಲ ಅನ್ನೋ ಒಂದು ಹೇಳಿಕೆನ ನಾವು ದಿನನಿತ್ಯ ನಾವು ಹೋರಾಟಗಾರಗಳು ಮಾತ್ರ ಇವತ್ತು ಸಾರ್ವಜನಿಕರಿಗೆ ಹೋರಾಟಗಾರರು ಇವತ್ತು ಹೋರಾಟ ಮಾಡಿ ಇವತ್ತು ನ್ಯಾಯ ಕೊಡ್ತಿದ್ರೆ ಅವ್ರಿಗೆ ಅದನ್ನು ಸಹ ಒಂದು ಸಣ್ಣ ಪುಟ್ಟ ಅಂತ ಒಂದು ಚಿಕಿತ್ಸೆನೂ ಸಹ ಸಿಕ್ಕಲ್ಲ. ಖಾಸಗಿ ನಮ್ಮ ಹಾಸ್ಪಿಟಲ್ಗಳು ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂದ್ರೆ ಯಾಕೆ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಅದೆಲ್ಲ ಸಿಗ್ತಾ ಇಲ್ಲ? ಯಾಕೆ ಅಂದ್ರೆ ಇಲ್ಲಿ ರಾಜಕಾರಣಿಗಳಿರ್ಬೋದು, ಅವ್ರದೇ ಆದಂತ ಹಾಸ್ಪಿಟ್ಲು, ಅವ್ರದೇ ಆದಂತ ಕಾಲೇಜು, ಅವ್ರದೆಲ್ಲ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ. ಯಾಕೆ ಇವತ್ತು ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ಗಳು ಇವತ್ತು ಮೂಗ್ ಮುಚ್ಕೊಂಡು ಹೋಗ್ಬೇಕು ಒಳಗಡೆ? ಆ ರೀತಿ ಇನ್ನು ಟ್ರೀಟ್ಮೆಂಟ್ ಎಲ್ಲಿ ಕೊಡ್ತಾರೆ? ಅಲ್ಲಿ ಪೇಷಂಟ್ ಎಲ್ಲಿ ಅವರು ಗುಣಮುಖರಾಗ್ತಾರೆ? ಇಲ್ಲ. ಹಾಗಾಗಿ ಇದು ಬಹಳ ಅನ್ಯಾಯ ನಡೀತಾ ಇದೆ. ನಾವು ಹೋರಾಟಗಾರ ಹಲವರು ಎಷ್ಟು ಅಂತ ಹೋರಾಟ ಮಾಡ್ತಾರೆ. ಹೋರಾಟ ಮಾಡಂತ ಕೊಟ್ಟ ಎಲ್ಲಾ ಅಧಿಕಾರಿಗಳಿಗೂ ಮನವಿ ಪತ್ರ ಇಟ್ಕೊತಾರೆ, ನಾಲ್ಕು ಮಾತಾಡ್ತಾರೆ, ಕಳಿಸ್ತಾರೆ. ಅದೇನು ಕಸಗುಟ್ಟಿಗೆ ಮಾಡ್ತಿದ್ರೆ ಅದು ಗೊತ್ತಿಲ್ಲ. ಯಾವ್ದೇ ರೀತಿ ನಮ್ಗೆ ಹಿಂಬಾಲ ಕೊಡಲ್ಲ, ನಮ್ಗೆ ಮಾಹಿತಿ ಕೊಡಲ್ಲ. ನಾವು ಹೋರಾಟ ಮಾಡೋದು ಇವ್ರು ಬಂದ್ ಮನವಿ ಮುಂದಿನ ದಿನಗಳಲ್ಲಿ ಈ ರೀತಿ ಎಲ್ಲ ನಾವು ಸಹಿಸಲ್ಲ. ಯಾಕಂದ್ರೆ ನಾವು ಹೋರಾಟ ಮಾಡಿ ನಮ್ಗೂ ಬಹಳ ಕೆಲಸ ಮಾಡಿ ನಮ್ದೇ ಮೇಲೆ ಇವ್ರೇನ್ ಬೇಕು ಅಂತಾನೆ ಮಾಡ್ತಾ ಇದಾರೋ ಅಥವಾ ಗೊತ್ತಿದ್ದು ಸುಮ್ನಿದಾರೋ? ಒಂದು ಈ ಜಿಲ್ಲಾಧಿಕಾರಿಗಳು ಮೈಸೂರಿನಲ್ಲಿ ದೊಡ್ಡದಂತ ಈ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಭ್ರಷ್ಟಾಚಾರಗಳೆಲ್ಲ ಈಚೆ ಬರ್ತಾ ಇದೆ. ಜಿಲ್ಲಾ ಆಡಳಿತ ಇವತ್ತು ಜಿಲ್ಲಾಧಿಕಾರಿಗಳು ಎಲ್ಲೂ ಒಂದು ತುಟಿ ಬೀಸ್ತಾ ಇಲ್ಲ. ಅವರು ಸಾರ್ವಜನಿಕವಾಗಿ ಒಂದು ಮೀಟಿಂಗ್ ಕರೀತಾ ಇಲ್ಲ, ಅಧಿಕಾರಿಗಳ ತರಾಟೆ ತಗೊಳ್ತಾ ಇಲ್ಲ. ಈ ನಾನ್ ಹೇಳ್ತಾ ಇರೋದು ಜಿಲ್ಲಾ ಆಡಳಿತ ಟೋಟಲಿ ಮೈಸೂರು ಜಿಲ್ಲಾ ಆಡಳಿತ ಇಲ್ಲ, DHO ಇಲ್ಲ. DHO ಇದ್ರು ಏನ್ ಬರೀ ಹೆಸರಿಗೆ ಮಾತ್ರ DHO ಮೈಸೂರಲ್ಲಿ. ನಾನು ಇವತ್ತಿನವರೆಗೂ ಒಂದು ವಿಡಿಯೋ ಆಗ್ಲಿ, ಒಂದು ಫೋಟೋ ಆಗ್ಲಿ, ಇವತ್ತು DHO ಅವರು ಎಲ್ಲ ಕಾಮನ್ ಆಗಿ ಮಾತಾಡಿದ್ರು ಎಲ್ಲೂ ನಾನು ನೋಡಿಲ್ಲ. ಸಾರ್ವಜನಿಕರ ಉದ್ದೇಶ ಮಾತಾಡ್ರ ಅಂತ ಹೇಳು ಯಾವ್ದೇ ಹಾಸ್ಪಿಟಲ್ ಹೋಗಿ ಇವರು ಕ್ರಮ ತಗೊಂಡ್ರದ್ನ ನಾನು ನೋಡಿಲ್ಲ. DHO ಸಹ ಇಲ್ಲಿ ಪ್ಲಾಪೆ, ಅವರು ಏನು ಕೆಲಸನೂ ಮಾಡ್ತಾ ಇಲ್ಲ. ಹಾಗಾಗಿ ಇವರು ದೊಡ್ಡ ದೊಡ್ಡ ಅಧಿಕಾರಿಗಳು ಎನ್ನಿಸ್ಕೊಂಡು ಏನಿದ್ದಾರೆ ಸಂಬಳ ತಗೊಳ್ಳೋದು, ಅವ್ರ ಹೆಂಡತಿ ಮಕ್ಳು AC ಕಾರು, AC ರೂಮ್ ಅಲ್ಲಿ ಕೂತ್ಕೊಳ್ಳೋದು, ಅಷ್ಟಕ್ಕೆ ಮಾತ್ರ ಸೀಮಿತ ಮಾಡ್ಕೊಂಡಿದ್ದಾರೆ. ಇವತ್ತು ಸಾರ್ವಜನಿಕರು ಕಷ್ಟಪಟ್ಟು ಈ ಬಿಸಿಲು ಬಿಸಿಲಿ ಮಳೆ ಇಲ್ಲ ಬೆಳೆ ಇಲ್ಲ, ಅವ್ರು ಕೆಲಸ ಮಾಡಿ ಬಂದಂತ ದುಡ್ಡು ಟ್ಯಾಕ್ಸ್ ಕಟ್ಟಿ ಇವ್ರಿಗೆ ಆ ಟ್ಯಾಕ್ಸ್ ದುಡ್ಡಲ್ಲಿ ಅವ್ರ ಬೆವರಿನ ದುಡ್ಡಿನಲ್ಲಿ ಸಂಬಳ ತಕೊಂಡು ಇವರು AC ರೂಮ್ AC ಕಾರ್ಲಿ ಓಡಾಟ ಅದೇ ರೀತಿ ಬೇರೆಯವ್ರನ್ನು ಅವರು ನೋಡ್ಬೇಕು ಅಂತ ಹೇಳ್ತಾ ಇದೀನಿ. ಇದು ಬಹಳ ಇವತ್ತು ಬಹಳ ಶೋಷಣೆ ಆಗ್ತಾ ಇದೆ ಇವತ್ತು. ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ಸರಿ ಮಾಡ್ಬೇಕು. ನಾವು ಇನ್ನೂ ಹೋರಾಟಗಾರರು ನಾವು ಇನ್ನೂ ಹೆಚ್ಚಿನ ಹೋರಾಟಗಳನ್ನ ಮಾಡ್ತೀವಿ. ಯಾವ್ದೇ ಕಾರಣಕ್ಕೂ ನಾವು ಬಿಟ್ಕೊಡಲ್ಲ. ದಯವಿಟ್ಟು ಈಗ ಮೈಸೂರು ಜಿಲ್ಲಾ ಆಡಳಿತಕ್ಕೆ ಸ್ಪಂದಿಸಬೇಕು. ಸರಿಯಾದಂತ ಅವ್ರ ವಿರುದ್ಧ ಯಾರು ತಪ್ಪಿಸ್ತೋತಿದ್ರೆ ಅವ್ರ ವಿರುದ್ಧ ಕ್ರಮ ಆಗ್ಬೇಕು ಅನ್ನೋದನ್ನ ನಾವು ಇವತ್ತು ಜಿಲ್ಲಾ ಆಡಳಿತಕ್ಕೆ ಬಂದು ಅವ್ರು ಮನವಿ ಕೊಟ್ಟು ಜಿಲ್ಲಾಧಿಕಾರಿಗಳ ಹತ್ರ ಅವ್ರ ಗಮನಕ್ಕೆ ತಂದು ನಾವು ಮುಂದಿನ ದಿನಗಳಲ್ಲಿ ಇದು ಕ್ರಮ ಆಗ್ಬೇಕು ಅನ್ನೋದಕ್ಕೆ ನಾವು ಇವತ್ತು ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಕ್ಕೋಸ್ಕರ ನಮ್ಮ KRS ಪಕ್ಷದ ಎಲ್ಲಾ ಸೈನಿಕರು ಮತ್ತೆ ನಮ್ಮ ಕನ್ನಡ ಹೋರಾಟಗಾರರು ಎಲ್ಲರೂ ಬಂದೀಗ ನಾವು ಜಿಲ್ಲಾಡಳಿತ ಒಂದು ಕಟ್ಟಡದ ಮುಂದೆ ನಿಂತಿದೀವಿ. ನಮಸ್ಕಾರ ಬಂಧುಗಳೇ. ಇನ್ ಮುಂದೆ ನಮ್ಮ ಇವರು ಪ್ರಧಾನ ಕಾರ್ಯದರ್ಶಿ ಆದಂತ ಚಂದ್ರಕಲಾ ಅವರು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ತೆ. ನಾನು KRS ಪಕ್ಷದ ಪ್ರಧಾನ ಕಾರ್ಯದರ್ಶಿ ಚಂದ್ರಕಲಾ. ಇಲ್ಲಿ ಬಂದಿರತಕ್ಕಂತ ನಮ್ಮ KRS ಪಕ್ಷದ ಸೈನಿಕರು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಸೈನಿಕರು, ಇವರಿಗೆ ನನ್ನ ನಮಸ್ಕಾರಗಳು. ನಾವ್ ಏನಕ್ಕೆ ಉದ್ದೇಶಕ್ಕೆ ಬಂದಿದೀವಿ ಅಂತ ಆಲ್ರೆಡಿ ಎಲ್ಲ ಹೇಳಿದ್ದಾರೆ. ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ಬೋದು, ಕರ್ನಾಟಕ ರಕ್ಷಣಾ ವೇದಿಕೆಯ ಗೌರವಾನ್ವಿತರಾಗಿರ್ಬೋದು, ನಮ್ಮ ನಾಗಲಕ್ಷ್ಮಿ ಮೇಡಮ್ ಆಗಿರ್ಬೋದು ಹೇಳಿದ್ದಾರೆ. ಆದ್ರೆ ನನ್ ಪಾಯಿಂಟ್ ಏನಂದ್ರೆ, ನೇಮಕಾತಿ ಪ್ರಕ್ರಿಯೆ, ಸರ್ಕಾರಿ ನೇಮಕಾತಿ ಪ್ರಕ್ರಿಯೆ ವಿಳಂಬ ಆಗಿರೋದು, ಮತ್ತೆ ಆ KRS ಪತ್ರೆಯ ಆಡಳಿತ ವ್ಯವಸ್ಥೆ ಏನಿದೆ ಅಲ್ಲಿ ನೌಕರರು ಇದ್ದಾರಲ್ಲ ಅವರೆಲ್ಲ ಗುತ್ತಿಗೆ ಆಧಾರದ ಮೇಲೆ ತಗೊಂಡಿರ್ತಾರೆ. ಮತ್ತೆ ಒಂದ್ ಇರುವೆ ಆ ಮಗುಗೆ ಅಷ್ಟೊಂದ್ ಕಚ್ಚಿದೆ ಮಗುಕ್ಕೆ ಅಂದ್ರೆ ಅದನ್ನ ನೆಗ್ಲಿಜೆನ್ಸ್ ಮಾಡಿದ್ದಾರೆ. ಅಂದ್ರೆ ಆ ಇರುವೆ ಕಚ್ಚೋದ್ನ ಅವರು ಅಷ್ಟೊಂದು ನೆಗ್ಲಿಜೆನ್ಸ್ ಅಲ್ಲಿ ಇರೋರು ಯಾರ ಗಮನಕ್ಕೂ ಬಂದಿಲ್ಲ. ಅಂದ್ರೆ ಅವರು ಅದು ಮೆಡಿಕಲ್ ಏನು ಓದಿಲ್ಲ, ಅವರು ಯಾವ್ದಾವ್ದೋ ಮೆಡಿಕಲ್ ಇಲ್ದೇ ಇರೋರ್ನೆಲ್ಲ ಅಲ್ಲಿ ಕೆಲ್ಸಕ್ಕೆ ತಗೊಂಡಿದ್ದಾರೆ ಅಂತ ಅರ್ಥ ನನ್ ಪ್ರಕಾರ.
ಅದನ್ನ ಪತ್ತೆ ಮಾಡ್ಬೇಕಾಗಿರೋರು ನಮ್ಮ ಜಿಲ್ಲಾಡಳಿತ ಅವರು, ನಮ್ DC ಅವರು ಅದಕ್ಕೆ ಆದೇಶ ಕೊಟ್ಟು ಅಲ್ಲಿರೋರೆಲ್ಲ ಕರೆಕ್ಟ್ ಆಗಿ ಓದಿ ಬಂದಿದಾರ, ಎಕ್ಸಾಮ್ ಪಾಸ್ ಮಾಡಿ ಅಲ್ಲಿ ಬಂದಿದಾರ, ಅಥವಾ ಅಲ್ಲಿ ಒಂದ್ ಕಸ ಗುಡ್ಸೋರಿಂದ ಹಿಡಿದು ಯಾವ ರೀತಿ ಬಂದಿದ್ದಾರೆ ಅಲ್ಲಿ ಕೆಲ್ಸಕ್ಕೆ ಅಂತ ಪತ್ತೆ ಮಾಡ್ಬೇಕು. ಅದನ್ನು ನಾವೇ ಮಾಡ್ಬೇಕಾ, ಪಕ್ಷದವ್ರು ಮಾಡ್ಬೇಕಾ, ಕರ್ನಾಟಕ ರಕ್ಷಣೆ ವೇದಿಕೆ ಅವ್ರು ಮಾಡ್ಬೇಕಾ? ಈ ತರ ಮಾಡ್ಬಿಟ್ಟು ಅಲ್ಲಿ ಜನಗಳ ಪ್ರಾಣದ ಜೊತೆ ನೀವು ಚೆಲ್ಲಾಟ ಆಡ್ತಾ ಕೂತಿದಿರಲ್ಲ. KRS ಪಕ್ಷದ ಆಡಳಿತದ KRS ಆಸ್ಪತ್ರೆಯ ಆಡಳಿತ ಮಂಡಳಿಯವರು ಅಲ್ಲಿ ಚೆಲ್ಲಾಟ ಆಡ್ತಾ ಕೂತಿದಿರಲ್ಲ, ಅದನ್ನ ಸರಿ ಮಾಡ್ಬೇಕು ಆದಷ್ಟು ಬೇಗ. ಈ ಏನಿದೆ ನೇಮಕಾತಿ ಪ್ರಕ್ರಿಯೆ ನಮ್ ಸರ್ಕಾರದವರು, ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರದವರು ನೇಮಕಾತಿ ಪ್ರಕ್ರಿಯೆಗಳು ಮಾಡಿ ನಮ್ ಸರ್ಕಾರದ ನೌಕರರನ್ನ ಅಲ್ಲಿ ನಾವು ತಗೊಂಡಾಗ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಭಯ ಇರ್ತದೆ ನಮ್ ಕೆಲ್ಸದಿಂದ ತೆಗ್ದಾಕ್ಬಿಡ್ತಾರೆ ಅಂತ ಒಂದ್ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾರೆ. ನೀವು ಗುತ್ತಿಗೆ ಆಧಾರದಲ್ಲಿ ಈ ವರ್ಷ ಒಬ್ರು ಇರ್ತಾರೆ, ನೆಕ್ಸ್ಟ್ ವರ್ಷ ಒಬ್ರು ಇರ್ತಾರೆ. ಅವಾಗ ಅವ್ರಿಗೆ ಅಲ್ಲಿ ಎನ್ವಿರಾನ್ಮೆಂಟ್ ಎಲ್ಲ ಅವ್ರಿಗೆ ಗೊತ್ತಿರಲ್ಲ, ಹೆಂಗ್ ಮಾಡ್ಬೇಕು ಏನು ಅಂತ ಗೊತ್ತಿರಲ್ಲ. ಅವ್ರ ಪಾಡ್ದವ್ರು ಇವತ್ ಬರ್ತಾರೆ, ಇವತ್ತಿನ ಕೂಲಿ ಸಿಕ್ಕಿದ್ರೆ ಸಾಕು ಹೋಯ್ತಾ ಇರ್ತಾರೆ. ಆಮೇಲೆ ಜನಗಳ ಹತ್ರ ಇಷ್ಟು ಕೊಡಿ ಅಷ್ಟು ಕೊಡಿ ದುಡ್ಡು ಇಸ್ಕೊತಾರೆ. ಈ ತರ ಅಕ್ರಮಗಳು ನಡೀತಾ ಇದೆ. ಅದನ್ನ ನಾವು ಸರಿ ಮಾಡ್ಬೇಕು. ನಮ್ಮ ಮೈಸೂರಲ್ಲಿ ಇಂಥದ್ದು ಇನ್ ಮುಂದೆ ನಡಿಬಾರ್ದು. ನಾವೆಲ್ಲ KRS ಪಕ್ಷದವರು ಮತ್ತೆ ಕರ್ನಾಟಕ ರಕ್ಷಣಾ ಸಮಿತಿ ಅವರು ನಾವು ಅಬ್ಸರ್ವ್ ಮಾಡ್ತಾ ಇದೀವಿ. ಇದನ್ನ ಇನ್ ಮುಂದಕ್ಕೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗ್ಬೋದು ಇದನ್ನ ನೀವು ಸರಿ ಮಾಡ್ಲಿಲ್ಲ ಅಂದ್ರೆ. ಮತ್ತೆ ಅಲ್ಲಿ ಯಾರು ಎರ್ದೇರ ಅಂತ ಮಗು ಎರ್ತಾರೆ ಅನ್ನೋ ತರ ರೂಢಾಗಿ ಇರ್ತಾರೆ. ಅಂತದನ್ನ ಸರಿಯಾಗಿ ಭಾಷೋದ್ಯಮಕ್ಕೆ ಉದ್ಯೋಗಯುತವಾಗಿ ನಡ್ಕೋಬೇಕು. ನೀವು ಅಲ್ಲಿ ಸಿಬ್ಬಂದಿಗಳ ಜೊತೆ ಯಾವುದೇ ಕಾರಣಕ್ಕೂ ರೂಢಾಗಿ ನಡ್ಕೋಬಾರ್ದು. ಮತ್ತೆ ಒಂದು 10 ರೂಪಾಯಿ ಲಂಚ ಇಸ್ಕೋಬೇಕು ಅದು ಯೋಚನೆ ಮಾಡಬೇಕು ಅಂತ ನಾನು ಈ ಮೂಲಕ ನಿಮಗೆ ವಾರ್ನಿಂಗ್ ಮಾಡ್ತಾ ಇದ್ದೀನಿ ನಮ್ಮ ಪಕ್ಷದ ಕಡೆಯಿಂದ. ಧನ್ಯವಾದಗಳು. ನನ್ನ ಎಲ್ಲ KRS ಪಕ್ಷದ ಸೈನಿಕ ಬಂಧುಗಳಿಗೆ ಶರಣಾರ್ಥಿ. ಹಾಗೆ ನಮ್ಮ ಕನ್ನಡ ಪರ ಹೋರಾಟಗಾರರು ಕೂಡ ಶರಣಾರ್ಥಿಯನ್ನ ಸಲ್ಲಿಸ್ತಾ, ನನ್ನ ಈ ಸಂದರ್ಭದಲ್ಲಿ ಒಂದು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ನನ್ನ ಎಲ್ಲ ಮಿತ್ರರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ, ಸ್ನೇಹಿತರೆ, ಸಾರ್ವಜನಿಕರೇ, ಬಂಧುಗಳೇ, ಇವತ್ತಿನ ದಿನದಲ್ಲಿ ನಮ್ಮ ಸರ್ಕಾರ ಯಾವ ರೀತಿ ಇದೆ ಅಂತಂದ್ರೆ, ಗುಂಡಿಗಳಿಂದ ರಸ್ತೆಗಳಿದೆಯೋ ಹೊರತು ರಸ್ತೆಗಳಲ್ಲಿ ಗುಂಡಿಗಳಿಲ್ಲ. ಅಂದ್ರೆ ಗುಂಡಿನೇ ರಸ್ತೆಯಾಗಿದೆ, ರಸ್ತೆ ಗುಂಡಿಯಾಗಿಲ್ಲ, ಗುಂಡಿನೇ ರಸ್ತೆಯಾಗಿದೆ. ಈ ಒಂದು ಸನ್ನಿವೇಶ ಯಾಕೆ ಸೃಷ್ಟಿಯಾಗಿದೆ ಅಂತಂದ್ರೆ, ನಮ್ಮ ಸಾರ್ವಜನಿಕರ ಹಿತಾಸಕ್ತಿ ತೀರಾ ಕಡಿಮೆ ಆಗಿರ್ತಕ್ಕಂಥದ್ದು. ಯಾವುದನ್ನು ಕೂಡ ಅವರು ಮುಂದೆ ಬಂದು ಖಂಡಿಸದೇ ಇರತಕ್ಕಂಥದ್ದು. ಇದು ರಾಜಕಾರಣಿಗಳಿಗೆ ವರವಾಗಿ ಪರಿಣಮಿಸಿದೆ. ಇವತ್ತಿನ ದಿನದಲ್ಲಿ ಎಲ್ಲಾ ರೀತಿಯ ಶೋಷಣೆಗಳಿಗೆ ಒಳಗಾಗ್ತಕ್ಕಂಥದ್ದು ಯಾರು ಅಂತಂದ್ರೆ ತೀರಾ ಕಡುಬಡವರು. ನಾನು ಆ ಜಾತಿ ಈ ಜಾತಿ ಅಂತ ಹೇಳಲಿಕ್ಕೆ ಇಷ್ಟಪಡಲ್ಲ, ಎಲ್ಲಾ ಜಾತಿನಲ್ಲೂ ಕಡುಬಡವರು ಇದ್ದಾರೆ. ಅಂಥವ್ರು ಮಾತ್ರ ಈ ಒಂದು ಕೆಲಸಕ್ಕೆ ಬರ್ತಕ್ಕಂಥದ್ದು. ಅಂದ್ರೆ ಒಂದು ಸರ್ಕಾರಿ ಆಸ್ಪತ್ರೆಗಳಿಗೆ ಬರ್ತಕ್ಕಂಥವ್ರು ಯಾರು ಅಂತಂದ್ರೆ, ಇವತ್ತಿನ ದಿನಗಳಲ್ಲಿ ಒಂದು ದಿನದ ಒಪ್ಪತ್ತಿನ ಊಟಕ್ಕೂ ಕೂಡ ತೊಂದರೆ ಇರ್ತಕ್ಕಂಥವ್ರೆ ಬರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಅವ್ರಿಗೆ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾತ್ರ ಈ ಅವಕಾಶ ಸಿಗುತ್ತೆ ಅನ್ನೋದೊಂದು ಮನಸ್ಸಿಗೆ ಬಂದಿದೆ. ಜೊತೆಗೆ ಈ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಅತ್ಯಂತ ಸುಲಿಗೆ, ಒಂದು ಸಣ್ಣ ಚೆಕ್ಕಿಂಗ್ ಅಂತ ಬಂದ್ರು, ಯಾವುದೇ ಬಡವ ಬಂದ್ರು 350, 400, 500 ಜಸ್ಟ್ ಒಂದು ಇನ್ಫಾರ್ಮೇಶನ್ಗೋಸ್ಕರ ಅವರು 500 ರೂಪಾಯಿನ ದಂಡವಾಗಿ ಕೊಡಬೇಕಾಗತ್ತೆ. ಸೊ ಈ ಸಂದರ್ಭದಲ್ಲಿ ಯಾರೂ ಕೂಡ ತಮ್ಮದೇ ಆದ ರೀತಿಯಲ್ಲಿ ಹಣಕಾಸಿನ ವ್ಯವಸ್ಥೆಯನ್ನ ಹೊಂದಿರೋಲ್ಲ. ಈ ಒಂದು ಸನ್ನಿವೇಶದಲ್ಲಿ ಅವ್ರಿಗೆ ಏನ್ ಮಾಡ್ತಾರೆ ಅಂತಂದ್ರೆ, ಸರ್ಕಾರಿ ಆಸ್ಪತ್ರೆಗಳನ್ನೇ ಮೀಸಲಾಗಿ ಮಾಡ್ಕೊಂಡ ಸಂದರ್ಭದಲ್ಲಿ ಸರ್ಕಾರ ಅಂದ್ರೆ ತಾವೇ ಬೇಲಿನ ಎದ್ದು ಹೊಲ ಮೇಯೋ ರೀತಿ ಇವತ್ತಿನ ಸಂದರ್ಭದಲ್ಲಿ ಕಣ್ಮುಚ್ಚಿ ಕೂತಿರ್ತಕ್ಕಂಥದ್ದು. ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ, ನಮ್ಮ ಪ್ರಜೆಗಳಲ್ಲಿರ್ತಕ್ಕಂಥ ವೀಕ್ನೆಸ್. ಅವ್ರು ಯಾವುದನ್ನು ಕೂಡ ಖಂಡಿಸ್ತೇನೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು KRS ಪಕ್ಷದ ವತಿಯಿಂದ ಎಲ್ಲಾ ತರದಲ್ಲಿ ಇವತ್ತು ನಾವು ಬಹಳ ಮುಂಚೂಣಿಯಲ್ಲಿ ನಾವು ಈ ಕೆಲಸವನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಆದ್ರೆ ನಮ್ಮ ಸಾರ್ವಜನಿಕರಿಂದಲೇ ಅದಕ್ಕೆ ನಮ್ಗೆ ಯಾವುದೇ ರೀತಿಯ ಸ್ಪಂದನೆ ಉತ್ತಮವಾಗಿ ಸಿಗ್ತಾ ಇಲ್ಲ. ಇದಕ್ಕೆ ಕಾರಣ ಏನು? ಇದೇ ಒಂದು ಇದನ್ನ ಅವರು ತೀರಾ ಒಳ್ಳೆ ರೀತಿಯಲ್ಲಿ ಅದನ್ನ ಬೆಳವಣಿಗೆ ಮಾಡಿಕೊಂಡು ಹಲವಾರು ಸರ್ಕಾರಿ ಆಸ್ಪತ್ರೆಗಳನ್ನ ಪ್ರೈವೇಟ್ ಆಸ್ಪತ್ರೆಗಳಾಗಿ ಕನ್ವರ್ಟ್ ಮಾಡ್ಲಿಕ್ಕೆ ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ. ಇವತ್ತು ಪ್ರೈವೇಟ್ ಶಾಲೆಗಳಾಗ್ಲಿ ಅಥವಾ ಪ್ರೈವೇಟ್ ಹಾಸ್ಪಿಟಲ್ಗಳಾಗ್ಲಿ ಇವತ್ತು ಉದ್ಧಾರ ಆಗ್ಲಿಕ್ಕೆ ಕಾರಣ ಏನು ಅಂತಂದ್ರೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಗ್ತಕ್ಕಂಥ ಅಧೋಗತಿಗಳು.
ಅವರಿಂದ ಆಗ್ತಕ್ಕಂಥ ತೊಂದರೆಗಳು, ಅವರು ಸಾರ್ವಜನಿಕರಿಗೆ ಯಾವುದೇ ತರದಲ್ಲಿ ಸ್ಪಂದಿಸ್ತಾ ಇರ್ತಕ್ಕಂಥದ್ದು, ಮತ್ತೆ ಅವರಿಗೆ ಔಷಧೋಪಚಾರಗಳು ಸರಿಯಾದ ರೀತಿಯಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು. ನಮ್ಮ ಸಹೋದ್ಯೋಗ ಮಿತ್ರರು ಹೇಳಿದ್ರು ಈ ಹಿಂದೆ, ಅವರು ಮೆಡಿಸಿನ್ ಯಾವುದೇ ತರದಲ್ಲೂ ಕರೆಕ್ಟಾಗಿ ಸಿಗ್ತಾ ಇಲ್ಲ, ಅಥವಾ ಲ್ಯಾಬ್ ಒಂದು ಪರೀಕ್ಷೆ ಆಗ್ಲಿ ಅಥವಾ ಇನ್ನೊಂದು ಯಾವುದೇ ಒಂದು ಪರೀಕ್ಷೆ ಹೊರಗಡೆ ಸಿಕ್ಕಿದ ರೀತಿ ನಮ್ಗೆ ಈ ಒಂದು ಸರ್ಕಾರಿ ಆಸ್ಪತ್ರೆಗಳು ಸಿಗ್ತಾ ಇಲ್ಲ. ಆ ತರ ಆದ್ರಿಂದ ಇದನ್ನ ಈ ಒಂದು ಕೆಲವೊಂದು ಕೆಲಸಗಳನ್ನ ಡಾಕ್ಟರ್ಗಳೇ ಪ್ರಮೋಟ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ಡಾಕ್ಟರ್ ಸರ್ಕಾರಿ ಆಸ್ಪತ್ರೆಗಳು ಕೂಡ ಯಾವುದೇ ಆದ ರೀತಿಯಲ್ಲಿ ಹೊರಗಡೆ ಟೆಸ್ಟ್ ಮಾಡಿಸ್ಕೊಂಡ್ ಬನ್ನಿ, ಒಂದು ಫಿಕ್ಸೇಷನ್ ಆಗೋಗಿದೆ. ಅವ್ರಿಗೆ ಕಮಿಷನ್ ಲೆಕ್ಕದಲ್ಲ ಅಥವಾ ಇನ್ಯಾವುದೋ ತರದಲ್ಲಿ ಹಣದ ಒಳೆ ಬರೋದ್ರಿಂದ ಅವರು ಯಾವುದೇ ಕಾರಣದಲ್ಲೂ ಸರ್ಕಾರಿ ಆಸ್ಪತ್ರೆಗಳನ್ನ ಈ ವಿಷಯಕ್ಕೆ ಬಳಸ್ಕೊಳ್ಳಲ್ಲ. ಸರ್ಕಾರಿ ಕಚೇರಿಗಳಲ್ಲಿ ಯಾವ ಸರ್ಕಾರಿ ನೌಕರರು ಕೂಡ ಅವರು ಮುಂದೆ ಬಳಸ್ಕೊಳ್ದೇನೆ ಇದು ಪ್ರೈವೇಟ್ ನಲ್ಲಿ ಏನ್ ಸಿಗುತ್ತೋ ಆ ಸೌಲಭ್ಯವನ್ನ ಅವರು ತಗೊಳಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಆದ್ರಿಂದ ಇವತ್ತಿನ ಸಂದರ್ಭದಲ್ಲಿ ಏನೇ ಆದ್ರೂ ಇದಕ್ಕೆ ನಮ್ಮ ಸಾರ್ವಜನಿಕರು ಕೂಡ ಕಾರಣ ಅನ್ನೋದಕ್ಕೆ ನಾನು ಒತ್ತಿ ಹೇಳ್ತಾ, ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಈ ಎಲ್ಲಾ ನನ್ನ ಬಂಧುಗಳಿಗೂ ಮತ್ತೊಮ್ಮೆ ನಮಿಸ್ತಾ ನನ್ನ ಮಾತುಗಳನ್ನು ನಮಗಿಸ್ತೀನಿ. ಹಲವಾರು ಬಾರಿ ನಿಮ್ಮ ಹತ್ರ ನಾವು ನೀವು ಸಿಕ್ಕಿಲ್ಲ, ಕಾರಣಾಂತರದಿಂದ ಬಿಸಿ ಇರ್ಬೋದು, ಬಟ್ ನಾವು ಕಾಲ್ ಮಾಡಿದಂತ ಸಂದರ್ಭದಲ್ಲಿ ನಿಮ್ಗೆ ಹಲವಾರು ಬಾರಿ ನಾವು ತುಂಬಾ ವಿಷಯಗಳನ್ನ ತಿಳಿಸೋಣ ಅಂತ ಹೇಳಿ ನಿಮ್ಗೆ ವಿಡಿಯೋನ ಫೋನ್ ತೆಗಿಲ್ಲ ಸರ್. ಸಾರ್ವಜನಿಕ ಅದನ್ನ ಯಾರಿಗೆ ನಿಮ್ಮ ಸಂಬಂಧಪಟ್ಟಂತ PS ಅವರು ಅಂತ ಬೆಳಿಗ್ಗೆ ಮೆಸೇಜ್ ಮಾಡಿದೀನಿ, ಅವ್ರಿಗೆ ಎಷ್ಟು ಗಂಟೆ ಬರ್ತೀನಿ, ಟೀಚರ್ ಸಿಗ್ತಾರೋ ಇಲ್ವೋ, ಇಲ್ಲ ಅಂದ್ರೆ ಬೇಡ ಅಂದ್ರೆ ನಾವು ಇದೆಲ್ಲ ಕರ್ಕೊಂಡ್ ಬರ್ತಿರ್ಲಿಲ್ಲ. ನಾವು ಬಂದು 4 ಜನ ಇವ್ರು 4 ಜನ ಬಂದು ಹೇಳ್ಕೊಟ್ಬಿಡ್ತಾರೆ ಅಂತ ಹೇಳ್ತಿದ್ದಾರೆ. ಈಗ ಎಷ್ಟು ಜನ ನಾವು ಕೆಲಸ ಕಾರ್ಯ ಅವ್ರು ಯಾಕೆ ಬರ್ತಿರ್ತಾರೆ, ಅವ್ರನ್ನ ಬಿಟ್ಟು ನಾವು ಬರಕ್ಕಾಗಲ್ಲ. ನಮ್ಗೆ ಯಾವ್ದೇ ರೀತಿ ಕೆಲಸ ಕಾರ್ಯಗಳು ಇರೋಂತ ಸಂದರ್ಭದಲ್ಲಿ, ಎಮರ್ಜೆನ್ಸಿ ಇರುವಂತ ಸಂದರ್ಭದಲ್ಲಿ ನಿಮ್ಗೆ ಕಾಲ್ ಮಾಡೋದು, ನೀವು ಕಾಲ್ ಬೇಕು, ಅದು ಒಂದು ಬಹಳ ಬೇಜಾರಾಗ್ತಾ ಇದೆ. ಒಂದು ಎರಡನೇದು ನಿಮ್ಗೆ ಅವ್ರನ್ನು ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ ನಮ್ಗೆ ನಿಮ್ PS. ಇದಕ್ಕೆ ನಾವ್ ಏನ್ ಉತ್ತರ, ಇದಕ್ಕೆ ನಾವ್ ಯಾವ ರೀತಿ ಯಾರಿಗೆ ಆಯ್ತು. ಈ ಪೊಲೀಸ್ ಏನಾಗಿದೆ ಅಂದ್ರೆ ಇದೊಂದು ಕೋಟೆ ಮಾಡ್ಕೊಂಡಿರ್ತ, ಇಲ್ಲ ಹೇಳಿತ ಅಂದ್ರೆ ಕೋಟೆ ಆಗಿದೆ. ಕನಿಷ್ಠ ಸಾರ್ವಜನಿಕ ಭೇಟಿಗೆ ಅವಕಾಶ ಇಲ್ಲ. ನಾವ್ ಹೇಳಿದ್ವಲ್ಲ, ಜಿಲ್ಲಾಧಿಕಾರಿಗಳು ಬೀದಿಗಳಿದ್ರೆ ಗೌರವಿಸೋಣ ವಿಚಾರಕ್ಕೆ 5 ನಿಮಿಷ ಬರಲಿ, ಇಲ್ಲ ನಾವೇ ಬರ್ತೀವಿ ಅಲ್ಲಿಗೆ ಕೊಟ್ಟು ಹೋಗ್ತೀವಿ, ಇಲ್ಲ ಆಗೋದಿಲ್ಲ. ನಾನು ಹೇಳತ್ತ ನಾವೇನ್ ಪ್ರಜಾಪ್ರಭುತ್ವದಲ್ಲಿ ಇದ್ದೀವಾ ಇಲ್ಲ ರಾಜಸಭೆಯಲ್ಲಿ ಇದ್ದೀವಾ? ನಾನು ಕೇಳತ್ತ ಇರುವ ಪ್ರಶ್ನೆ ಇದೆ. ಯಾಕಂದ್ರೆ ವಿಧಾನಸೌಧದಲ್ಲಿ ನಾವು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತೀವಿ, ಚೀಫ್ ಸೆಕ್ರೆಟರಿನ ಭೇಟಿ ಮಾಡ್ತೀವಿ, ಒಬ್ರು ಜಿಲ್ಲಾಧಿಕಾರಿ ಜನಪರ ಕೆಲಸ ಮಾಡಕ್ ಬಂದಿದ್ದಾರೆ, ಅವಕಾಶ ಕೊಡಲ್ಲ ಅಂತ ಹೇಳಿದ್ರೆ ನಾವ್ ಏನಂತ ಅರ್ಥ ಮಾಡ್ಕೋಬೇಕು? ಇದು ಬಹಳ ಬೇರೆ ಸಂಗತಿ ಸರ್. ನಾನು ನೇರವಾಗಿ ನಿಮ್ಗೆ ಆಕ್ಷೇಪಣೆ ಸಲ್ಲಿಸಿ ಖಂಡಿತ ಇದು ಬದಲಾವಣೆ ಆಗ್ಬೇಕು ಸರ್. ನಾವೇನಿಲ್ಲಿ ಏನೋ ವೈಲೇಟ್ ಮಾಡಬಾರದು ಕಾನೂನನ್ನ ಗೌರವಿಸಬೇಕನ್ನೋ ಕಾರಣಕ್ಕೆ ಗೌರವ ಕೊಟ್ಟು ನಾವೆಲ್ಲ 3 ಅವರ್ ಕಾಳಜಿ ಇರ್ತಾವೆ. ದಯಮಾಡಿ ಇದು ರಿಪೀಟ್ ಆಗ್ಬಾರ್ದು ನಾವು ರಿಕ್ವೆಸ್ಟ್ ಮಾಡ್ತೀವಿ ಎಲ್ಲರಿಗೂ. ಯಾಕಂದ್ರೆ ಎಲ್ಲರೂ ಕೂಡ ಈ ಸಮಾಜ ಬದಲಾವಣೆಗೋಸ್ಕರ ಕೆಲಸ ಮಾಡ್ತಕ್ಕಂಥವ್ರು, ಅವರನ್ನ ಅಗೌರವಿಸ್ತಕ್ಕಂಥ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡ್ತಾ ಇದೆ, ನಿಲ್ಬೇಕು ಸರ್. ಮತ್ತೆ ಮುಖ್ಯವಾಗಿ ಈ ವಿಚಾರ ಸಂಬಂಧಪಟ್ಟಾಗ ನೋಡಿ ಸರ್, ಇದೇನು ಹೊಸಲ್ಲ ಸರ್. ಹಲವಾರು ಬಾರಿ ನಾವು ತುಂಬಾ ಸರಿ ಹೋಗಿ ಅಲ್ಲಿ ಆಡಳಿತದ ಏನ್ ಅಧಿಕಾರಿಗಳಿದ್ದಾರೆ, ಶೋಭಾ ಹೋಗಿರ್ಬೋದು, ಸುಮಾರು ಹಲವಾರು ಬಾರಿ ಸರಿಯಾದಂತ ಬಾಂಧವ್ಯ ಕೊಡಲ್ಲ. ಅಲ್ಲಿ ಸಂಬಂಧಪಟ್ಟ ಡಿ ಗ್ರೂಪ್ ಅವ್ರು ಇರ್ಬೋದು, ಅದ್ರಿಗೆ ಯಾರು ಸರಿಯಾಗಿ ಅಲ್ಲಿ ಅವ್ರು ಯಾರು ಅದು ಬರ್ತಾರೆ. ಅವ್ರು ಯಾರು ರೈತರ ಮಕ್ಕಳು ಬಡವರು ಯಾರ ಕೋಟಿಗಟ್ಟಲೆ ಇಟ್ಕೊಂಡು ಹೋಗಿ ಯಾರು ಹಾಕ್ಬೇಕು, ಅವ್ರಿಗೆ ಸ್ಪಂದಿಸ್ತಾ ಇಲ್ಲ. ಇವತ್ತು ಪಾಪ ಅವ್ರು ಕೆಲಸ ಮಾಡಿ ಕೆಲಸ ಮಾಡಿದ್ರು, ಟ್ಯಾಕ್ಸ್ ಕೇಳ್ತಾರೆ, ಟ್ಯಾಕ್ಸ್ ಅಲ್ಲಿ ಒಬ್ಬಳೆಲ್ಲ ಸಂಬಳ ತಗೊಳ್ತಾ ಇದ್ದಾರೆ ಅಧಿಕಾರಿಗಳು, ಅವ್ರಿಗೆ ಸ್ಪಂದಿಸ್ತಿಲ್ಲ ಅಂದ್ರೆ ಇನ್ಯಾರ ಸ್ಪಂದಿಸ್ತಾ ಇದೆ? ಬೇರೆ ಮೇಲೆ ಅಧಿಕಾರಿಗಳಿಗೆ ನೋಡಿ, ನಿಮ್ಗೆ ಹಲವಾರು ಬಾರಿ ನಾವು ಮನವಿಗಳು ಕೊಟ್ಟಿದ್ವಿ. ಆ ಮನವಿಗೆ ನೀವು ಯಾವತ್ತು ನಮ್ಗೆ ಉತ್ತರ ಕೊಟ್ಟಿದ್ದೀರಾ ಸರ್? ವಾಪತ್ತು ಯಾವ ಇಂಬರನ್ನು ಕೊಟ್ಟಿಲ್ಲ, ಯಾವ ಉತ್ತರನೂ ಕೊಟ್ಟಿಲ್ಲ. ಏನೋ ನಾವು ನಿಮ್ಗೆ ಒಂದು ಹೋರಾಟ ಮಾಡ್ತೀವಿ, ಮನವಿ ಕೊಡ್ತೀವಿ, ತಗೊಂಡ್ ಡಸ್ಟ್ಬಿನ್ ಹಾಕ್ತೀರಾ ಅಥವಾ ಫೈಲ್ ಮಾಡ್ಕೊತೀರಾ, ನನಗೆ ಗೊತ್ತಿಲ್ಲ. ಅದಕ್ಕೆ ಯಾವ್ದೇ ರೀತಿ ಉತ್ತರ ನಮ್ಗೆ ವಾಪಸ್ ಕೊಡ್ತಿಲ್ಲ. ಇನ್ಮೇಲೆ ಆ ತರ ಆಗ್ಬಾರ್ದು ಸರ್.
ದಯವಿಟ್ಟು ನಾವ್ ಏನ್ ನಿಮ್ಗೆ ನಾವು ಮನವಿ ಕೊಟ್ಟಿದ್ದೀವಿ ಅದಕ್ಕೆ ಸಂಬಂಧಪಟ್ಟಾಗ ನಮ್ಗೆ ಉತ್ತರ ಬೇಕು. ದಯವಿಟ್ಟು ಅದನ್ನ ತಮ್ಮ ಕೇಳ್ಕೊತಾ ಇದೀನಿ. ನೀವು ಮೈಸೂರಲ್ಲಿ ಜಿಲ್ಲಾಧಿಕಾರಿಗಳಾಗಿದ್ದೀರಿ, ನೀವು ಒಂದು ಒಳ್ಳೆ ಉನ್ನತ ಸ್ಥಾನದಲ್ಲಿದ್ದೀರಿ. ದಯವಿಟ್ಟು ಬಡವರಿಗೆ ನ್ಯಾಯ ಕೊಡೋ ಒಂದು ನಿಟ್ಟಲ್ಲಿ ಕೆಲಸ ಮಾಡ್ಬೇಕು ಅಂತ ತಮ್ಮಲ್ಲಿ ಪ್ರಯತ್ನ ಮಾಡ್ಕೊತೀನಿ. ಅದಾಗ್ತಾ ಇಲ್ಲ. ಹಲವಾರು ಬಾರಿಗಳಲ್ಲಿ ನಾವು ನೋಡ್ತಾ ಇದೀವಿ. ನಿಮ್ದೆಲ್ಲೂ ಸಾರ್ವಜನಿಕವಾಗಿ ನೀವು ಯಾವ್ದೇ ರೀತಿ ಸಾರ್ವಜನಿಕರ ಮಾತಾಡೋದಾಗ್ಲಿ, ಅದನ್ನ ಏನ್ ಕೆಲಸ ಕಾರ್ಯಗಳನ್ನ ಮಾಡ್ಬೇಕು ಮಟ್ಬೇಕು, ನಾವು ಕ್ರಮ ತಗೊಳ್ತೀವಿ ಅನ್ನೋದು ಎಲ್ಲೂ ನೀವು ಮಾತಾಡ್ತಾ. ದಯವಿಟ್ಟು ಅದನ್ನ ಮಾಡ್ಬೇಕು, ಅದನ್ನ ಸಾರ್ವಜನಿಕವಾಗಿ ಕೆಲಸ ಮಾಡಿ ಒಳ್ಳೇದಾಗ್ಬೇಕು. ಕಳೆದ 8 ವರ್ಷಗಳಿಂದ 4,662 ಅಭಯಾರ್ಥಿಗಳು ಸಾವನ್ನಪ್ಪಿದೆ. ಮಕ್ಕಳ ಮೇಲೆ ಈಗ ನಾವು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಬಹಳಷ್ಟು ಬೇರೆ ಬೇರೆ ಜಿಲ್ಲೆಗಳಿಂದ ಲೆಟರ್ ಬಂದಿದ್ದೇವೆ. ಸಿಚುವೇಶನ್ ಕಂಟ್ರೋಲ್ ಅಲ್ಲಿ ಇರ್ಬೇಕಂದ್ರೆ ರೆಫರ್ ಮಾಡಿ. ನಮ್ದೇನು ಬರೀ ಮೈಸೂರಿಗೆ ಎಲ್ಲ ಮಕ್ಕಳಿಗೆ ಬೇರೆ ಮಂಡ್ಯ ಜಿಲ್ಲೆ ಆಗಲಿ, ಟೈಮ್ಲಿ ಕಳಿಸ್ಕೊಡಕ್ಕೆ ಒಂದು ವ್ಯವಸ್ಥೆ ಮಾಡಿ ಅಂತ ಈಗಾಗಲೇ ಎಲ್ಲ ಜಿಲ್ಲಾಧಿಕಾರಿ ಹೇಳಾಗಿದೆ. ಮುಖ್ಯವಾಗಿ ನೀವು ಫೋಕಸ್ ಮಾಡ್ತಾ ಇರೋದು ಅಲ್ಲೇ ಏಜೆನ್ಸಿ, ಅಲ್ಲೇ ಕೆಲವೊಂದು ಮಕ್ಕಳು ಬೇರೆ ಬೇರೆ ಕಾರಣಗಳಿಂದ ಕೆಲವೊಂದು 6 ತಿಂಗಳಿಗೆ ಹುಟ್ಟಿದ ಮಕ್ಕಳ 7 ತಿಂಗಳಿಗೆ ಹುಟ್ಟಿದ ಕೆಲವೊಂದು ಆಗ್ತಾ ಇದೆ. ಆದ್ರೂ ನಾವು ಯಾವುದೇ ಸಹ ಪ್ರಿವೆಂಟಬಲ್ ಡೆತ್ ಆಗ್ಬಾರ್ದು ಅನ್ನೋದು ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಒಂದು ನಿರ್ಧಾರ ತೆಗೆದುಕೊಂಡು, ಅನ್ಪ್ರಿವೆಂಟಬಲ್ ಅಂದ್ರೆ ಈಗ ಅದು ಯಾವ್ದು ಕೈಯಲ್ಲಿ ಇರೋದ್ರಿಂದ ಅನಿವಾರ್ಯವಾಗಿ ಎಷ್ಟೇ ಅಡ್ವಾನ್ಸ್ ಟೆಕ್ನಾಲಜಿ ಇದ್ರು ಪ್ರಿವೆಂಟಬಲ್ ಯಾವ್ದನ್ನ ಪ್ರಿವೆಂಟ್ ಮಾಡೋಂತ ಡೆತ್ ಇರುತ್ತೆ. ಜಿಲ್ಲೆಯಲ್ಲಿ ಚಲೋಂಬ ಆಸ್ಪತ್ರೆ ಅಂತ ಯಾವ್ದು ಆಗ್ಬಾರ್ದು ಅಂತ ನಿರ್ಧಾರ ಮತ್ತೆ ಸರ್ಕಾರ ತೆಗೆದುಕೊಂಡು ಹಲವಾರು ಬದಲಾವಣೆಗಳು ಈಗಾಗಲೇ ವಾರ್ಮರ್ಸ್ ಕೊರತೆ ಇತ್ತು. ವಾರ್ಮರ್ಸ್ಗೆ ರೂಮ್ ಇರ್ಲಿಲ್ಲ. ಅದಕ್ಕೆ 2 ವಾರ್ಡ್ ಅಡಿಷನಲ್ ಬೇರೆ ಬೇರೆ ಟ್ರೈನಿಂಗ್ ಬೇರೆ ಬೇರೆ ಒಂದು NRC ಇರೋದನ್ನೆಲ್ಲ ಜಿಲ್ಲಾ ಶಿಫ್ಟ್ ಮಾಡಿ ಕಳೆದ 2 ತಿಂಗಳಿಂದ ಹೊಸದಾಗಿ 2 ವಾರ್ಡ್ ಕ್ರಿಯೇಟ್ ಮಾಡಿದ್ದೇವೆ. ವಾರ್ಮರ್ಸ್ 15-20 ಎಕ್ಸ್ಟ್ರಾ ಮಕ್ಕಳಿಗೆ ವಾರ್ಮರ್ಸ್ ಈಗಾಗಲೇ ಕೊಟ್ಟಿದ್ದೇವೆ. OT ಕೊರತೆ ಇತ್ತು. ಲಾಸ್ಟ್ ತಿಂಗಳ 2 ಹೊಸ OT, ರಾತ್ರಿ ಬರ್ತಾರೆ, ರಾತ್ರಿ ಬಂದಾಗ ಬಂದು OT ಆಕ್ಯುಪೈ ಇದ್ದಾಗ ವೇಟಿಂಗ್ ಟೈಮಲ್ಲೇ ಕೆಲವೊಂದು ಹಿಂದೆ ಗಂಟೆ ಆಗ್ತಾ ಇತ್ತು. ಲಾಕ್ ಕೊಡುವಂತ ರಾತ್ರಿ ಟೈಮಲ್ಲೂ 2 OT ಆಕ್ಟಿವೇಟ್ ಮಾಡಿ ಸತತವಾಗಿ ಕಳೆದ ತಿಂಗಳ 2 ತಿಂಗಳಿಂದ ಯಾವುದೇ ತರಹದ ಓಟಿಗಳು ಶಾರ್ಟೇಜ್ ಬರೋದಕ್ಕೆ ನೋಡ್ಕೊಂಡಿದ್ದೇವೆ. ವಾರ್ಮರ್ಸ್ ಕೊರತೆ ಇತ್ತು. ವಾರ್ಮರ್ಸ್ ಆಗಲಾರ್ದಕ್ಕೆ ಈಗಾಗಲೇ ನೋಡ್ಕೊಂಡಿದ್ದೇವೆ. ಮುಖ್ಯವಾಗಿ ವೈದ್ಯನ ವಿಷಯದಲ್ಲಿ ಯಾಕಂದ್ರೆ ಚಿಕ್ಕ ಮಕ್ಕಳಿಗೆ ಇನ್ಫೆಕ್ಷನ್ ಆಗುವ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಇನ್ಫೆಕ್ಷನ್ ಆಗ್ಬಾರ್ದು ಅಂತ 15 ದಿವಸಕ್ಕೊಮ್ಮೆ ಒಂದು ಪ್ರೆಸೆಂಟ್ ಮಾಡಿ ಯಾವ್ಯಾವ ಸ್ವಚ್ಛತೆ ಪ್ಯಾರಾಮೀಟರ್ಸ್ ಯಾವ ಆ ಮಟ್ಟದಲ್ಲಿ 15 ದಿವಸಕ್ಕೊಮ್ಮೆ ಅವ್ರನ್ನ ಎವಾಲ್ಯುಯೇಟ್ ಮಾಡಿ ಎಲ್ಲೆಲ್ಲಿ ಗ್ಯಾಪ್ಸ್ ಇದೆ ಅದನ್ನ ಅಡ್ರೆಸ್ ಕ್ರಮ ಮಾಡ್ತೇವೆ. ಈಚೆಗೆ ಏನು ಒಂದು ಸುದ್ದಿ ಆಯ್ತು, ಅದು ಕಂಪ್ಲೀಟ್ ತನಿಖೆಗೆ ಹಾಕಿದೀವಿ. ಈಗಾಗಲೇ ಅಲ್ಲಿ MS ಆಗಿರ್ಬೋದು, RM ಆಗಿರ್ಬೋದು ಎಲ್ಲದನ್ನು ಬದಲಾವಣೆ ಮಾಡಿ ಸರ್ಕಾರಕ್ಕೆ ಆಕ್ಷನ್ ರಿಕಮೆಂಡ್ ಮಾಡಿ ಕೆಲವೊಂದು ಯಾರು ಕಾರಣಕರ್ತರಿಲ್ಲ ಇಷ್ಟೆಲ್ಲ ಸಭೆ ಯಾರು ಸಾವಾಗಿದೆ ಎಲ್ಲ ಡಾಕ್ಟರ್ಸ್ ಆಗಿರ್ಬೋದು, ನರ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಯಾವುದೇ ಮಟ್ಟದ ಡಾಕ್ಟರ್ ಆಗಿರ್ಬೋದು ಖಂಡಿತವಾಗ್ಲೂ ಅವ್ರ ವಿರುದ್ಧ ಆಕ್ಷನ್ ಆಗುತ್ತೆ. ಸರ್ಕಾರ ಈ ವಿಚಾರದಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿ ಮುಂದೆ ಡಿಸಿಷನ್ ತಗೊಂಡಿದೆ. ಯಾವ ಕಾರಣಕ್ಕೂ ಸಹ ನಮ್ಮ ಚಲೋಂಬ ಆಸ್ಪತ್ರೆ ಪ್ರಿವೆಂಟಬಲ್ ಡೆತ್ ಆಗ್ಬಾರ್ದು ಅನ್ನೋದು ನಮ್ಮ ಧ್ವನಿ. ಆ ಧ್ವನಿ ನಿಟ್ಟಿನಲ್ಲಿ ಎಲ್ಲರೂ ಸೇರ್ಕೊಂಡು ಕೆಲಸ ಮಾಡ್ತಾ ಇದ್ದೇವೆ. ಮುಂದಿನ ದಿವಸಗಳಲ್ಲಿ ಈಗಾಗಲೇ ಕಳೆದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ಲಾಸ್ಟ್ 3 ತಿಂಗಳಿಗೂ ನಂಬರ್ ನೋಡಿದ್ರೆ ನಮಗೆ ಗೊತ್ತಾಗುತ್ತಾ ಸ್ವಲ್ಪ ರಿಸಲ್ಟ್ಸ್ ಕೊಟ್ಟ ಇನ್ನೂ ತುಂಬಾ ಇಂಪ್ರೂವ್ಮೆಂಟ್ಗೆ ಸ್ಕೋಪ್ ಇದೆ. ಜಿಲ್ಲಾಡಳಿತ, ಚಲೋಂಬ ಆಸ್ಪತ್ರೆ, ರಾಜ್ಯ ಸರ್ಕಾರ ಎಲ್ಲ ಸೇರ್ಕೊಂಡು ಯಾವುದೇ ಒಂದು ಪ್ರಿವೆಂಟಬಲ್ ಡೆತ್ ಮಗು ಆಗ್ಬಾರ್ದು ಅಂತ ಒಂದು ದೃಢ ಸಂಕಲ್ಪ ಮಾಡಿ ಕ್ರಮ ತಗೊಳ್ತೇವೆ. ಮುಂದಿನ ದಿವಸಗಳಲ್ಲಿ ಯಾವುದೇ ಒಂದು ಯಾವ ಮಕ್ಕಳಾದ್ರೂ ಸಹ ಯಾವುದೇ ಕಾರಣಕ್ಕೂ ಯಾವ ಮಗುಗೂ ಸಹ ಡೆತ್ ಆಗದಂತೆ ನೋಡ್ಕೊಳ್ಳೋದಕ್ಕೆ ಜಿಲ್ಲಾಡಳಿತ ಮತ್ತು ಚಲೋಂಬ ಆಸ್ಪತ್ರೆ ರಾಜ್ಯ ಸರ್ಕಾರ ಎಲ್ಲ ಕ್ರಮನೂ ತಗೊಳ್ಳುತ್ತಾ